ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತಹ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ದಿನದ ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಮಗೆ ಮತ್ತೊಂದು ಅವಕಾಶವನ್ನು ದಯಪಾಲಿಸಿ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಚಿಕ್ಕ ಹಿಂಡಾಗಿ ನಮ್ಮನ್ನು ನಿಮ್ಮ ಸನ್ನಿಧಾನದಲ್ಲಿ, ನಿಮ್ಮ ಪಾದದ ಸನ್ನಿಧಾನದಲ್ಲಿ ನಮ್ಮನ್ನು ನೀವು ಕುಂಡ್ರಿಸಿದ್ದಕ್ಕಾಗಿ ನಮಗೆ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಅನೇಕರಿಗೆ ಇಲ್ಲದೆ ಇರುವಂತೆ ಒಂದು ಸದಾವಕಾಶವನ್ನು ನಮಗೆ ನೀವು ದಯಪಾಲಿಸಿದ್ದೀರಾ, ಅದಕ್ಕಾಗಿ ನಮಗೆ ವಂದನೆಗಳು. ನೀವು ಕೊಟ್ಟಂತೆ ಒಂದು ಶ್ರೇಷ್ಠವಾದ ಭಾಗ್ಯವನ್ನು ನಾವು ಬಿಡದೆ ಕಳಕೊಳ್ಳದೆ ನಿಮ್ಮ ಮಾತುಗಳಿಗೆ ತಕ್ಕವರಾಗಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ನಿಮ್ಮ ಚಿತ್ತ, ನಿಮ್ಮ ಸಂಕಲ್ಪ, ನಿಮ್ಮ ಆಲೋಚನೆಗಳನ್ನು ತಿಳಿದುಕೊಂಡು ಕರ್ತನೆ, ಆಲೋಚನೆಗಳಿಗೆ ತಕ್ಕ ಹಾಗೆ ನಾವು ಜೀವಿಸುವಂತೆ ಸಹಾಯ ಮಾಡುತ್ತೀರಂತ ನಾವು ನಂಬುತ್ತೇವೆ. ಮಾಡಿದಂತ ಎಲ್ಲಾ ರೀತಿಯಾದಂತಹ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸಲಾಗಿದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಿರುವಾಗ, ನಿಮ್ಮ ಮಾತುಗಳನ್ನು ಹೇಳುತ್ತಿರುವಂತ ನನಗೂ, ಕೇಳುವಂತ ನಿಮ್ಮ ಮಕ್ಕಳಿಗೂ ಬೇಕಾಗಿರುವಂತ ನಿಮ್ಮ ಆತ್ಮನ ಸಹಾಯವನ್ನು ಒದಗಿಸಿಕೊಟ್ಟು ಸಮಸ್ತ ವಿಷಯದಲ್ಲಿ ನೀವು ಒಬ್ಬರೇ ಮಹಿಮೆ ಹೊಂದಿಕೊಳ್ಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯಾದ ದೇವರೇ. ಮತ್ತೊಂದು ಆವರ್ತಿ ಸಭೆಯಾಗಿ ಈ ದಿನದ ಮುಂಜಾನೆ ವೇಳೆಯಲ್ಲಿ ದೇವರ ಮಾತುಗಳನ್ನು ಕೇಳೋದಕ್ಕೆ ಸೇರಿರುವಂತ ಆತ್ಮೀಯರೆಲ್ಲರಿಗೂ ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ಪರಿಶುದ್ಧವಾದಂತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಶ್ರೇಷ್ಠವಾದಂತಕ್ಕೆ ಮಾತುಗಳನ್ನು ಕೇಳೋದಕ್ಕೆ ನಾವು ಸಿದ್ಧರಾಗಿರೋಣ. ದೇವರ ಮಾತುಗಳು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಸತ್ಯವೇದದಲ್ಲಿರುವಂತ ಒಂದು ವಚನವನ್ನು ನೋಡಿಕೊಂಡು ನಾವು ಮುಂದಕ್ಕೆ ಹೋಗೋಣ. ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ. ಜ್ಞಾನೋಕ್ತಿಗಳ ಪುಸ್ತಕದ 12ನೇ ಅಧ್ಯಾಯ 24ನೇ ವಚನ. 12ನೇ ಅಧ್ಯಾಯ 24ನೇ ವಚನ. ಚುರುಕುಗೈಯವನಿಗೆ ರಾಜ್ಯಾಧಿಕಾರ, ಮೈಗಳ್ಳನಿಗೆ ಬಿಟ್ಟಿಯ ಬದುಕು. ಚುರುಕುಗೈಯವನಿಗೆ ಸಾಕು ಬ್ರದರ್. ಚುರುಕುಗೈಯವನಿಗೆ ರಾಜ್ಯಾಧಿಕಾರ, ಮೈಗಳ್ಳನಿಗೆ ಬಿಟ್ಟಿಯ ಬದುಕು. ಜ್ಞಾನೋಕ್ತಿಗಳನ್ನು ಬರೆದವರು ಯಾರು ಅಂತಂದಾಗ ನಮ್ಮೆಲ್ಲರಿಗೂ ಗೊತ್ತಿರುವ ರೀತಿಯಲ್ಲಿ ಪ್ರಸಂಗಿ ಅಂದ್ರೆ ಸೊಲೊಮೋನನು. ಅಂದ್ರೆ ಈ ಜ್ಞಾನೋಕ್ತಿಗಳ ಪುಸ್ತಕ, ಈ ಪುಸ್ತಕದ ನಂತರ ಬರುವಂತಹ ಈ ಒಂದು ಪ್ರಸಂಗಿ ಗ್ರಂಥ, ಈ ಪುಸ್ತಕಗಳನ್ನು ಬರೆದಂತವರು ಒಬ್ಬರೇ ಯಾರು ಅಂತಂದ್ರೆ ಸೊಲೊಮೋನನು. ಈತನು ಏನಪ್ಪಾ ಈತನ ಕ್ವಾಲಿಫಿಕೇಶನ್ ಅಂತಂದ್ರೆ ಈತನು ಜ್ಞಾನಿಯಾಗಿದ್ದಾನೆ. ಜ್ಞಾನಿ, ಮಹಾಜ್ಞಾನಿಯಾಗಿರುವಂತ ಸೊಲೊಮೋನನು ಬರೆದಂತ ಈ ಒಂದು ಜ್ಞಾನೋಕ್ತಿಗಳಲ್ಲಿ ಎಲ್ಲವನ್ನೂ ಕಂಡು, ಎಲ್ಲವನ್ನೂ ಪರೀಕ್ಷಿಸಿ, ಎಲ್ಲವನ್ನೂ ಅನುಭವಿಸಿದ ನಂತರ ಜ್ಞಾನೋಕ್ತಿಯಾದಂತ ಪ್ರಸಂಗಿಯಾದಂತ ಸೊಲೊಮೋನನು ಹೇಳುತ್ತಿರುವಂತ ಮಾತು, ಚುರುಕುಗೈಯವನಿಗೆ ರಾಜ್ಯಾಧಿಕಾರ, ಮೈಗಳ್ಳನಿಗೆ ಬಿಟ್ಟಿಯ ಬದುಕು ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಚುರುಕಾಗಿರುವಂತವ್ರನ್ನ ನೋಡ್ತೇವೆ, ಮೈಗಳ್ಳರಾಗಿರುವಂತವ್ರನ್ನು ಸಹ ನಾವು ಕಾಣ್ತೇವೆ. ಚುರುಕಾಗಿರುವಂತವ್ರು ಎಲ್ಲಾ ಕೆಲ್ಸಗಳು ಮಾಡ್ತಿದ್ರೆ, ಮೈಕಳ್ಳರು ಮಾತ್ರ ಕೆಲವೇ ಕೆಲಸಗಳನ್ನ ಮಾಡ್ತಾರೆ. ಅವರ ಭವಿಷ್ಯತ್ ಹೇಗಿರುತ್ತೆ ಅಂತಂದ್ರೆ, ಸತ್ಯವೇದ ಹೇಳ್ತಿದೆ ಅಂತಂದ್ರೆ, ಚುರುಕುಗೈಯವನು ರಾಜ್ಯಾಧಿಕಾರವನ್ನ ಮಾಡ್ತಾನೆ, ಆದ್ರೆ ಮೈಗಳ್ಳನು ಬಿಟ್ಟಿಯ ಕೆಲಸ ಅಂತಂದ್ರೆ ಮೈ ಬಗ್ಸಿ ಕಷ್ಟ ಪಡ್ಬೇಕಾದಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ, ಅವನ ಭವಿಷ್ಯತ್ ಹಾಗಿರುತ್ತೆ ಎಂಬುದಾಗಿ. ನಿಜವಾಗ್ಲೂ ದೇವರ ಸೇವೆಗೆ, ದೇವರ ಕೆಲಸಕ್ಕೆ ಬಂದಂತಹ ನಮ್ಮ ಈ ಒಂದು ಆತ್ಮೀಯ ಪ್ರಯಾಣ, ನಮ್ಮ ಈ ಒಂದು ಆತ್ಮೀಯ ಜೀವನದಲ್ಲೂ ಕೂಡ ಪ್ರಿಯರೇ, ನಾವು ಹೇಗಿರಬೇಕೆಂದು ದೇವರು ಬಯಸ್ತಿದ್ದಾರೆ ಅಂತಂದ್ರೆ ಚುರುಕಾಗಿರುವವರಾಗಿರಬೇಕು ನಾವು. ಅಂದ್ರೆ ನಮಗೆ ಕೊಡಲ್ಪಟ್ಟಂತ ಯಾವುದೇ ಕೆಲಸವಾಗಲಿ, ನಮ್ಮ ಕೈಗೆ ಸಿಕ್ಕಲ್ಪಟ್ಟಿರುವಂತ ಯಾವುದೇ ಕೆಲಸವಾಗಲಿ ಪ್ರಿಯರೇ, ಚುರುಕಾಗಿ ಮಾಡುವುದಕ್ಕೆ ನಾವು ಆಸಕ್ತಿಯಿಂದ ಮುಂದಕ್ಕೆ ಹೋಗಬೇಕು. ಯಾಕೆಂತಂದ್ರೆ ಚುರುಕಾಗಿ ನಾವು ಮಾಡುವುದರಿಂದ, ಶ್ರದ್ಧೆಯಿಂದ ನಾವು ಮಾಡುವುದರಿಂದ ಆ ಕೆಲಸದಲ್ಲಿ ನಾವು ಉತ್ತೀರ್ಣರಾಗುವುದಕ್ಕೆ ಸಾಧ್ಯ. ಒಂದು ವೇಳೆ ಚುರುಕುತನ ನಮ್ಮಲ್ಲಿ ಇಲ್ಲದೆ ಹೋದರೆ
ನಾವು ಶ್ರದ್ಧೆಯಿಂದ ಅದನ್ನು ಮಾಡದೆ ಹೋದರೆ ಪ್ರಿಯರೇ, ನಾವು ಸೋಂಬೇರಿಗಳಾಗ್ತೇವೆ, ನಾವು ಮೈಗಳ್ಳರಾಗ್ತೇವೆ. ಅಂದ್ರೆ ನಾವು ಕೆಲಸ ಮಾಡೋದಕ್ಕೆ ನಮ್ಮಿಂದ ಆಗಲ್ಲ. ಕೆಲಸ ಮಾಡೋ ತರನೇ ಕಾಣ್ತೇವೆ, ಬಟ್ ನಾವು ತುಂಬಾ ಸತಿ ನಾವು ಕೆಲಸ ಮಾಡದೇ ಇರೋರ್ ತರ ಇರ್ತೇವೆ. ಹಾಗಾಗಿ ದೇವರು ಹೇಳ್ತಿರುವಂತ ಮಾತು, ನೀವು ಮೈಗಳ್ಳರಾಗಿರಬೇಡಿ, ನೀವು ಮೈಗಳ್ಳರು ಆಗಿ ಇರಬಾರದು ಎಂಬುದಾಗಿ ದೇವರು ಹೇಳ್ತಿದ್ದಾರೆ ಪ್ರಿಯರೇ. ಮತ್ತೊಂದು ಮಾತು, ಮೊದಲನೆಯ ಅರಸುಗಳು 11ನೇ ಅಧ್ಯಾಯ, 1ನೇ ಅರಸುಗಳು 11ನೇ ಅಧ್ಯಾಯದ 28ನೇ ವಚನ. 11ನೇ ಅಧ್ಯಾಯ 28. ಯವನಸ್ಥನಾದ ಯಾರೊಬ್ಬಾಮನು ಬಹು ಸಾಮರ್ಥ್ಯದಿಂದ ಕೆಲಸ ಮಾಡುತ್ತಿರುವುದನ್ನು ಕಂಡು ಅವನನ್ನು ಯೋಸೇಫ್ಯರ ಎಲ್ಲಾ ಆಳುಗಳ ಮೇಲೆ ಮೇಸ್ತ್ರಿಯನ್ನಾಗಿ ನೇಮಿಸಿದನು. ಒಂದು ದಿವಸ ಥ್ಯಾಂಕ್ ಯು. ಈ ಸಂದರ್ಭ ನಾವು ಓದುವಾಗ, ಈ ಸಂದರ್ಭ ಕೆಲಸ ನಡೀತಿದೆ, ಒಂದು ಸ್ಥಳದಲ್ಲಿ ಕೆಲಸ ನಡೀತಿದೆ. ಆ ಕೆಲಸ ನಡೆಯುತ್ತಿರುವಂತ ಸಂದರ್ಭದಲ್ಲಿ ಯವನಸ್ಥನಾದ ಯರೊಬಾಮನು ಬಹು ಸಾಮರ್ಥ್ಯದಿಂದ ಕೆಲಸ ಮಾಡುತ್ತಿರುವುದನ್ನು ಕಂಡು ಅವನನ್ನು ಯೋಸೇಫ್ಯರ ಎಲ್ಲಾ ಆಳುಗಳ ಮೇಲೆ ಮೇಸ್ತ್ರಿಯನ್ನಾಗಿ ನೇಮಿಸಿದನು. ಯಾರು ನೇಮಿಸಿದ್ದು? ಸೊಲೊಮೋನನು ಕೆಲಸ ನಡೆಸುತ್ತಿದ್ದಾನೆ, ದೊಡ್ಡ ಕೆಲಸ ಕೈ ಹಿಡಿದಿದ್ದಾನೆ. ಈ ಕೆಲಸದಲ್ಲಿ ಎಲ್ಲಾ ಕೆಲಸಗಾರರನ್ನ ನೋಡ್ತಿದ್ದಾನೆ, ಎಲ್ಲರೂ ಹೇಗ್ ಕೆಲಸ ಮಾಡ್ತಿದ್ದಾರೆ ಎಂದು ಪರೀಕ್ಷಿಸುತ್ತಿರಬೇಕಾದ್ರೆ ಯೆರೊಬ್ಬಾಮನು ಬಹು ಆಸಕ್ತಿಯಿಂದ, ಚುರುಕಾಗಿ, ಶ್ರದ್ಧೆಯಿಂದ ಕೆಲಸ ಮಾಡುವಂತದ್ದನ್ನ ನೋಡ್ತಿದ್ದಾರೆ. ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ, ಯವನಸ್ಥನಾದ ಯಾರೊಬ್ಬಾಮನು ಬಹು ಸಾಮರ್ಥ್ಯದಿಂದ ಕೆಲಸ ಮಾಡುತ್ತಿರುವುದನ್ನು ಕಂಡು ಯೋಸೇಫ್ಯರದವರ ಮೇಲೆ ಮೇಸ್ತ್ರಿಯನ್ನಾಗಿ ನೇಮಿಸಿದ್ದಾನೆ. ಅಂದ್ರೆ ಪ್ರಿಯರೇ, ನಾವು ಮಾಡುತ್ತಿರುವಂತ ಕೆಲಸವನ್ನ ನೋಡುತ್ತಿರುವಂತವ್ರು ಒಬ್ಬರು ಇರ್ತಾರೆ. ನಾವು ಹೇಗ್ ಕೆಲಸ ಮಾಡ್ತಿದ್ದೇವೆ, ನಾವು ಹೇಗಿದ್ದೇವೆ, ದೇವರ ಸನ್ನಿಧಾನದಲ್ಲಿ ಹೇಗಿದ್ದೇವೆ ಎಂಬುದಾಗಿ ನಮ್ಮ ಮೇಲ್ವಿಚಾರಕರ್ತರು ಕೆಲವರು ಇರ್ತಾರೆ. ಅವರು ನೋಡ್ತಿರ್ತಾರೆ ಹೇಗೆ ನಾವು ಕೆಲಸ ಮಾಡುತ್ತಿದ್ದೇವೆ ಎಂಬುದಾಗಿ. ಯಾರೊಬ್ಬಾಮನು ಕೆಲಸ ಮಾಡುತ್ತಿದ್ದಾನೆ, ಆ ಕೆಲಸವನ್ನ ಸೊಲೊಮೋನನು ನೋಡಿ ಮೆಚ್ಚಿಕೊಂಡವನಾಗಿ ಸೊಲೊಮೋನನು ಒಂದು ಒಳ್ಳೆಯ ಪೋಸ್ಟ್ ಕೊಡುತ್ತಿರುವಂತದ್ದನ್ನ ನಾವು ಕಾಣಬಹುದು, ಒಳ್ಳೆಯ ಅಧಿಕಾರವನ್ನ ಕೊಡುತ್ತಿರುವಂತದ್ದನ್ನು ನಾವು ಕಾಣಬಹುದು. ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ವಿಷಯ ಏನಂತಂದ್ರೆ, ನಮ್ಮ ಕೈಗಳಿಗೆ ಬಂದಂತ ಕೆಲಸ, ನಮಗೆ ದೇವರು ಕೊಟ್ಟಂತ ಕೆಲಸ, ಆ ಕೆಲಸಗಳನ್ನ ನಾವು ಯಾವತ್ತೂ ಕೂಡ ಅಶ್ರದ್ಧೆಯಿಂದ ನಾವು ಮಾಡಬಾರದು. ದೇವರು ನಮಗೆ ಕೊಟ್ಟಿರುವಂತ ಕೆಲಸವನ್ನ ಯಾವತ್ತಿಗೂ ಕೂಡ ನಾವು ನಿರ್ಲಕ್ಷ್ಯ ಸ್ವಭಾವದಿಂದ ನಾವು ಮಾಡುವವರಾಗಿರಬಾರದು ಪ್ರಿಯರೇ. ಯಾಕೆಂತಂದ್ರೆ ಅದು ದೇವರ ಕೆಲಸವಾಗಿರುವಂತದ್ದಾಗಿದೆ. ದೇವರ ಸೇವೆಯಲ್ಲಾಗಲಿ, ದೇವರ ಕೆಲಸದಲ್ಲಾಗಲಿ ಪ್ರಿಯರೇ, ನಾವು ಅಶ್ರದ್ಧೆಯಿಂದ ಆಸಕ್ತಿ ಇಲ್ಲದೇ ಇರುವವರಾಗಿ ನಾವು ಒಂದು ವೇಳೆ ಮಾಡುವುದಾದ್ರೆ ಪ್ರಿಯರೇ, ನಮ್ಮ ಮೇಲೆ ದೇವರಿದ್ದಾರೆ, ಆ ದೇವರು ಸಮಸ್ತವನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ಪ್ರಿಯರೇ, ಸಮಸ್ತವನ್ನ ನೋಡುತ್ತಿರುವಂತ ದೇವರಿಗೆ ಕಣ್ಮರೆಯಾಗುತ್ತಿರುವಂತದ್ದು ಯಾವುದೂ ಇಲ್ಲ. ನಾವು ಮಾಡುತ್ತಿರುವಂತ ಪ್ರತಿಯೊಂದು ಕಾರ್ಯ ಹೇಗೆ ಮಾಡುತ್ತಿದ್ದೇವೆ, ದೇವರಿಗೆ ಕೆಲಸ ಆಗಬೇಕಾಗಿರುವಂತದ್ದು ಇಂಪಾರ್ಟೆಂಟ್ ಅಲ್ಲ ಪ್ರಿಯರೇ. ದೇವರಿಗೆ ಬೈಬಲ್ ಅಲ್ಲಿ, ಸತ್ಯವೇದ ಗ್ರಂಥದಲ್ಲಿ ನಾವು ನೋಡುವಾಗ, ದೇವರಿಗೆ ಕೆಲಸ ಆಗ್ಬೇಕಾಗಿರುವಂತದ್ದು ಇಂಪಾರ್ಟೆಂಟ್ ಅಲ್ಲ, ನೀನ್ ಮಾಡ್ತಿರುವಂತ ಕೆಲಸ ಹೇಗಾಗ್ತಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಅಂದ್ರೆ ನೀನ್ ಮಾಡ್ತಿರುವಂತ ಕೆಲಸ ಹೇಗೆ ಮಾಡ್ತಿದೀಯಾ, ನೀನ್ ಏನ್ ಮಾಡ್ತಿದ್ಯಾ ಅನ್ನುವಂಥದ್ದು, ಕೆಲಸ ಮಾಡಿದ್ಯಾ ಇಲ್ವಾ ಅನ್ನುವಂಥದ್ದಲ್ಲ ದೇವರಿಗೆ ಬೇಕಾಗಿರುವಂತದ್ದು, ಹೇಗೆ ಮಾಡ್ತಿದ್ಯಾ. ಒಂದು ದಿನ ಆದಾಮನ ಮಕ್ಕಳಿಬ್ಬರು ಬಂದ್ರು, ಕಾಯೇನನು ಹೇಬೇಲನು ಇಬ್ಬರು ಬಂದ್ರು, ಬಲಿ ಕೊಡಬೇಕು ಅಂತ ಬಂದಿದ್ದಾರೆ. ಬಲಿ ಕೊಡಬೇಕೆಂದು ಬಂದಿರುವಂತ ಕಾಯಿನನನ್ನು ದೇವರು ನೋಡಿದ್ದಾನೆ, ಬಲಿ ಕೊಡಬೇಕೆಂದು ಬಂದಂತ ಹೆಬೇಲನನ್ನು ದೇವರು ನೋಡಿದ್ದಾನೆ ಹೊರತು ಏನ್ ಬಲಿ ಕೊಡ್ತಿದ್ದಾರೆ, ಹೇಗ್ ಬಲಿ ಕೊಡ್ತಿದ್ದಾರೆ ಅಂತ ದೇವರು ನೋಡ್ಲಿಲ್ಲ. ಹೌದಾ? ಮನಸ್ಸನ್ನು ನೋಡಿದ್ದಾರೆ ದೇವರು, ಮನಸ್ಸನ್ನು ನೋಡ್ತಿದ್ದಾರೆ ದೇವರು. ದೇವರ ಕೆಲಸಗಳಲ್ಲಿ, ದೇವರು ಕೊಟ್ಟಂತ ಸೇವೆಯಲ್ಲಿ, ದೇವರು ಕೊಟ್ಟಂತಹ ಒಂದು ಚಿಕ್ಕ ಬಾಧ್ಯತೆಯಲ್ಲಿ ಪ್ರಿಯರೇ, ದೇವರು ನೋಡುವಂತದ್ದು ಮನಸ್ಸು. ನಾವು ಹೇಗಿದ್ದೇವೆ, ಮೊದಲು ನಮ್ಮ ಮನಸ್ಸುಗಳು ಹೇಗೆ, ದೇವರ ಸೇವೆಯಲ್ಲಿ ಆಸಕ್ತಿ ಉಳ್ಳವರಾಗಿ ನಾವಿದ್ದೇವಾ, ದೇವರ ಸೇವೆಯಲ್ಲಿ ಭಕ್ತಿಯನ್ನು ತೋರಿಸುವವರಾಗಿ ನಾವಿದ್ದೇವಾ, ಹೇಗಿದ್ದೇವೆ ನಾವು ದೇವರ ಕೆಲಸಗಳಲ್ಲಿ ಎಂಬುದಾಗಿ ದೇವರು ಮೊದಲು ನೋಡುವಂತದ್ದು ನಮ್ಮ ಹೃದಯವನ್ನ. ಅದಕ್ಕಾಗಿಯೇ ಶ್ರದ್ಧೆಯಿಂದ ಇರಬೇಕು.
ಚುರುಕಾಗಿರಬೇಕು. ವಿ ಹ್ಯಾವ್ ಟು ಬಿ ವೆರಿ ಶಾರ್ಪ್. ನಮ್ಮ ಆಲೋಚನೆಗಳು, ನಮ್ಮ ಒಂದು ಉದ್ದೇಶಗಳು, ನಮ್ಮ ಒಂದು ಆ ತಲಂಪುಗಳು ಹೇಗಿರಬೇಕು ಅಂತಂದ್ರೆ ಪ್ರಿಯರೇ, ಮಂದವಾಗಿರಬಾರದು. ಮಂದವಾಗಿ ಅಂತಂದ್ರೆ ಕೆಲವೊಬ್ಬರಿಗೆ ನಾಲಿಗೆ ಮಂದ ಇರುತ್ತೆ. ಆ ಮಂದವಾಗಿರುವಂತ ನಾಲಿಗೆ ಉಳ್ಳವರಿಗೆ ಕೆಲವೊಂದು ಅಕ್ಷರಗಳಾಗಲಿ ಪದಗಳಾಗಲಿ ತಿರುಗಿಸೋದಕ್ಕೆ ಅವ್ರಿಗಾಗಲ್ಲ, ಮಾತಾಡೋದಕ್ಕೆ ಅವ್ರಿಗಾಗಲ್ಲ. ರಾ ಅನ್ನೋ ಅಕ್ಷರನ ನಾ ಅಂತ ಹೇಳಿ ಮಾತಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಕೆಲವೊಂದು ಅಕ್ಷರಗಳು ತಿರುಗಲ್ಲ, ಪದಗಳು ಹೇಳೋದಕ್ಕೆ ಅವರಿಂದ ಆಗಲ್ಲ. ಕಾರಣ ಏನು? ಯಾಕೆ ಅಂತಂದ್ರೆ ಅವರ ನಾಲಿಗೆ ಮಂದ ಆಗಿರುತ್ತೆ. ದೇವರ ಕೆಲಸಗಳಲ್ಲಿ ಪ್ರೇರೆ ನಾವು ಮಂದ ಬುದ್ಧಿಯುಳ್ಳವರಾಗಿ, ಮಂದ ಆಲೋಚನೆ ಉಳ್ಳವರಾಗಿ ನಾವು ಇರಬಾರದು. ಅಂದ್ರೆ ನಮ್ಮ ಮನಸ್ಸು, ನಮ್ಮ ಮೆದುಳು, ನಮ್ಮ ಆಲೋಚನೆಗಳು ಚುರುಕಾಗಿರಬೇಕು, ಶ್ರದ್ಧೆಯಿಂದ ಇರಬೇಕು. ಯಾಕೆಂತಂದ್ರೆ ಆದಿಕಾಂಡದಲ್ಲಿ ನಾವು ಅಬ್ರಹಾಂ, ಇಸಾಕ್, ಯಾಕೋಬರ ಚರಿತ್ರೆಯನ್ನು ನಾವು ನೋಡುವಾಗ, ಅಬ್ರಹಾಮನಿಗೆ ಹುಟ್ಟಿರುವಂತವರು ಈಸಾಕನಿಗೆ ಇಬ್ಬರು ಮಕ್ಕಳು, ಯಾಕೋಬನು, ಏಷಾವನು ಮೊದಲು, ಯಾಕೋಬನು ಎರಡನೇ ಅವನು. ಇವರಿಬ್ಬರು ಇಸಾಕನಿಗೆ ಮಕ್ಕಳಾಗಿರ್ಬೇಕಾದ್ರೆ ನಾವು ಅಬ್ರಹಾಮನು, ಈಸಾಕನು, ಯಾಕೋಬನೆಂಬುದಾಗಿ ಯಾಕೆ ಮಾತಾಡ್ಕೊಳ್ತೇವೆ? ಏಷಾವನು ಸಹ ಇದಾನಲ್ಲ, ಈ ಏಸಾವನನ್ನು ಕುರಿತು ನಾವು ಯಾಕೆ ಮಾತನಾಡಿಕೊಳ್ಳೋದಿಲ್ಲ? ಯಾಕೆಂತಂದ್ರೆ ಪ್ರಿಯರೇ, ಏಷಾವನು ತನಗೆ ಬರಬೇಕಾಗಿರುವಂತ ವರವನ್ನು, ತನಗೆ ಬರಬೇಕಾಗಿರುವಂತ ಆಶೀರ್ವಾದವನ್ನು ಕಳಕೊಂಡ. ಕಳಕೊಂಡ. ತನಗೆ ಬರಬೇಕಾಗಿರುವಂತ ಶ್ರೇಷ್ಠವಾದಂತ ಆಶೀರ್ವಾದ, ತನಗೆ ಬರಬೇಕಾಗಿರುವಂತ ಬೆಳೆವುಳ್ಳ ಒಂದು ವರಗಳನ್ನ ಏಷಾವನು ಕಳಕೊಂಡ. ಮತ್ತೆ ಯಾರು ಪಡೆದುಕೊಂಡ್ರು? ಯಾಕೋಬನಿಗೆ ಬಂತು ಆ ಶ್ರೇಷ್ಠವಾದಂತ ವರಗಳು. ಯಾಕೋಬನು ಪಡೆದುಕೊಂಡ ಆ ಶ್ರೇಷ್ಠವಾದಂತ ಆಶೀರ್ವಾದಗಳನ್ನ. ಇಬ್ರಿಯರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 17ನೇ ವಚನವನ್ನ ನಾವು ಓದೋಣ. 12ನೇ ಅಧ್ಯಾಯ 17ನೇ ವಚನ. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ಥ್ಯಾಂಕ್ ಯು ಬ್ರದರ್. ಸೊ ಪೌಲರವರು ಇಬ್ರಿಯರಿಗೆ ಪತ್ರಿಕೆಯನ್ನು ಬರೆಯುತ್ತಾ ಪ್ರಸ್ತಾವನೆ ಮಾಡುತ್ತಿರುವಂತ ಸಂದರ್ಭ, ನೆನಪು ಮಾಡುತ್ತಿರುವಂತ ಸಂದರ್ಭ ಏನದಂತಂದ್ರೆ, ಅನಂತರ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ನಡೆದದ್ದನ್ನು ಬದಲಾಯಿಸುವುದಕ್ಕೆ ಆಗೋದಿಲ್ಲ. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲವೆಂದು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲ. ಒಂದ್ಸತಿ ಆಗೋಯ್ತಾ, ಮತ್ತೆ ಅದಕ್ಕೆ ಮಾರ್ಗ ಇಲ್ಲ, ಮತ್ತೆ ಅದನ್ನ ತಿರುಗಿ ರಿಪೀಟ್ ಮಾಡ್ಲಿಕ್ಕೆ ಅದಕ್ಕೆ ಅವಕಾಶವಿಲ್ಲ. ಹಾಗಾಗಿ ಅವಕಾಶವನ್ನು ಕಳಕೊಂಡವನಾಗಿ ಚರಿತ್ರೆಯಲ್ಲಿ ನಮಗೆ ಏಸಾವನು ಕಾಣಿಸುತ್ತಾನೆ. ಅದರ ಮೇಲಿನ ವಚನ ಓದೋಣ ಹಂಗೆ ಪ್ರಿಯರೇ. 16ನೇ ವಚನ. ಸಭೆಯವರನ್ನು ಕೆಡಿಸಿದಂತೆ ಯಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನ ಹಕ್ಕನ್ನು ಕೊಟ್ಟು ಬಿಟ್ಟನು. ಅನಂತರದಲ್ಲಿ ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟಿದ್ದಾನೆ. ಊಟ ಮಾಡ್ತಿರ್ಬೇಕು, ಆ ಊಟಕ್ಕೋಸ್ಕರ ತನ್ನ ಚೊಚ್ಚಲ ಹಕ್ಕನ್ನ ಕೊಟ್ಟು ಬಿಟ್ಟ. ಯಾಕೆ? ಒಂದು ದಿನ ಏನಾದ್ರು ಬೇಟೆ ಮಾಡಿ ಏಷಾವನು ಸೋತೋದವನಾಗಿ, ಮೈಭಾರ ಉಳ್ಳವನಾಗಿ, ಯಾಕೋಬನು ಅಡಿಗೆ ಮಾಡ್ತಿರ್ಬೇಕಾದ್ರೆ ಯಾಕೋಬನ ಬಳಿಗೆ ಬರ್ತಾನೆ. ಏನ್ ಮಾಡ್ತಿದ್ಯಾ? ನೀನ್ ಮಾಡ್ತಿರೋದು ತುಂಬಾ ಸುಂದರವಾಗಿದೆ, ನೀನ್ ಮಾಡ್ತಿರುವಂತದ್ದು ಅದ್ಭುತವಾಗಿದೆ, ಏನದು ಅಂತ ಕೇಳಿದಕ್ಕೆ, ಆ ಅಡಿಗೆಯನ್ನ ನನಗ್ ಕೊಡು, ನನ್ನ ಒಂದು ಚೊಚ್ಚಲತನವನ್ನ, ನನ್ನ ಒಂದು ಆ ಒಂದು ಅಧಿಕಾರ, ನನ್ನ ಒಂದು ಜ್ಯೇಷ್ಠತ್ವ ಏನಾದ್ರೂ ಇದೆಯಲ್ಲ, ಅದನ್ನ ನಿನಗೆ ಕೊಟ್ಬಿಡ್ತೇನೆ, ನನ್ನ ಜ್ಯೇಷ್ಠತ್ವವನ್ನ ನಿನಗೆ ಕೊಟ್ಟು ಬಿಡ್ತೇನೆ ಎಂಬುದಾಗಿ. ಊಟಕ್ಕೋಸ್ಕರ ತನ್ನ ಜ್ಯೇಷ್ಠತ್ವವನ್ನ ಮಾರಿಕೊಂಡವನಾಗಿ ನೀವಿರಬಾರದು.
ಪೌಲರವರು ನಮಗೆ ಮಾಡುತ್ತಿರುವಂತಹ ಹಿತೋಪದೇಶ, ಪೌಲರವರು ನಮಗೆ ಮಾಡುತ್ತಿರುವಂತಹ ಹೇಳುತ್ತಿರುವಂತಹ ಗುಣಪಾಠ, ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಕೊಟ್ಟ ನಂತರ, ಮಾರಿಕೊಂಡ ನಂತರ, ಬಿಟ್ಟು ಬಿಟ್ಟ ನಂತರ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರು. ಹೋದದ್ದನ್ನು, ಕಳಕೊಂಡದ್ದನ್ನು ಕಣ್ಣೀರು ಸುರಿಸುತ್ತಾ ಬೇಕು ಎಂದು ಬೇಡಿಕೊಂಡರೂ ಸಹ ಆದದ್ದನ್ನು ತಿರುಗಿ ಬದಲಾಯಿಸುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ತೃಣೀಕರಿಸಲ್ಪಟ್ಟನು, ನಿರಾಕರಿಸಲ್ಪಟ್ಟನು. ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ನಿಮಗ್ ಗೊತ್ತಲ್ಲ, ನಿಮಗ್ ಗೊತ್ತು ತಾನೆ, ನೀವ್ ಕೇಳಿದಿರಲ್ಲ ಆತನ ಚರಿತ್ರೆಯನ್ನ, ನಿಮಗೆ ಗೊತ್ತಲ್ಲ ಆತನ ಇತಿಹಾಸ. ಒಮ್ಮೆ ಆತನ ಚರಿತ್ರೆಯನ್ನ ನಾವು ನೋಡೋಣ ಪ್ರಿಯರೇ. ಆ ಚರಿತ್ರೆಗೆ ನಾವು ಒಮ್ಮೆ ಹೋಗುವವರಾಗಿರೋಣ. ಆದಿಕಾಂಡ 25ನೇ ಅಧ್ಯಾಯದ 29ರಿಂದ ಅಣ್ಣ 29ರಿಂದ 29ನೇ ವಚನ. 25ನೇ ಅಧ್ಯಾಯ 29ನೇ ವಚನ. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದು ಅವನಿಗೆ, ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಏದೋಮ್ ಎಂದು ಹೆಸರಾಯಿತು. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು, ಏಸಾವನು, ಆಗಲಿ, ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು ಅಲಸಂದಿ ಗುಗ್ಗರಿಯನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು. ಹೀಗೆ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನು. ಹೀಗೆ ಅವನು ತನ್ನ ಚೊಚ್ಚಲ ಹಕ್ಕನ್ನು ತಾತ್ಸಾರ ಮಾಡಿದನು ಅಂತಂದ್ರೆ ನೆಗ್ಲೆಕ್ಟ್ ಮಾಡಿದಾನೆ. ಏನಂತ ಮಾತಾಡ್ತಿದ್ದಾನೆ ನೋಡಿ. ನಿನ್ನ ಚೊಚ್ಚಲತನವನ್ನು ನನಗೆ ಕೊಡು ಅಂತಂದ್ರೆ, ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು? ತಗೋ, ನಾನ್ ಸಾಯ್ತಿದ್ದೇನೆ, ನನ್ ಪ್ರಾಣ ಹೋಗೋ ತರ ಇದ್ದೇನೆ, ನಿಮಗ ಅದು ಊಟ ಕೊಟ್ಟಿಲ್ಲ ಅಂತಂದ್ರೆ, ಆ ರೊಟ್ಟಿಯ ಒಂದು ಅಲಸಂದೆಯಿಂದ ಮಾಡಿರುವಂತದನ್ನ ನನಗೆ ಕೊಟ್ಟಿಲ್ಲ ಅಂತಂದ್ರೆ ನಾನು ಸಾಯೋ ತರ ಇದ್ದೇನೆ. ಅಂಥವನಾಗಿರುವಂತ ನನಗೆ ಈ ಚೊಚ್ಚಲತನ ಯಾಕೆ ಬೇಡ ಎಂಬುದಾಗಿ ಆಲಸ್ಯ ಸ್ವಭಾವದಿಂದ ತಾತ್ಸಾರ ಮಾಡಿದಾನೆ, ನೆಗ್ಲೆಕ್ಟ್ ಮಾಡಿದಾನೆ, ಇಗ್ನೋರ್ ಮಾಡಿದಾನೆ. ಪ್ರಿಯರೇ, ಚೊಚ್ಚಲತನ, ಜ್ಯೇಷ್ಠತ್ವ. ಕುಟುಂಬದಲ್ಲಿ ಯಾರಪ್ಪ ಮೊದಲನೆಯವನು ಅಂತಂದ್ರೆ ಏಸಾವನು. ಆತನು ಮನೆಗೆ ದೊಡ್ಡ ಮಗ, ಅವನು ಪ್ರಥಮವಾದಂತವನು. ಅಂತ ಅಧಿಕಾರವನ್ನು ಕಳಕೊಂಡ. ಯಾವುದಕ್ಕೆ ಅಂತಂದರೆ, ಒಂದು ರೊಟ್ಟಿ, ಒಂದು ಏನದು ಪ್ರಿಯರೇ, ಏನದಂದ್ರೆ ಅಡಿಗೆ, ಅಲಸಂದೆ ಗುಗ್ಗರಿ ಊಟಕ್ಕೋಸ್ಕರ ತಾತ್ಸಾರ ಮಾಡಿದ್ದಕ್ಕೆ ಅದರಿಂದ ಆದಂತ ನಷ್ಟ ಏನೋ ಗೊತ್ತಾ ಪ್ರಿಯರೇ? ಅಪ್ಪ ಆಶೀರ್ವಾದ ಕೊಡಬೇಕಾದ್ರೆ ಆಶೀರ್ವಾದವನ್ನು ಹೊಂದುವುದಕ್ಕೆ ಏಸಾವನಿರಲಿಲ್ಲ. ಯಾಕೋಬನು ಹೋದ, ಆಶೀರ್ವಾದವನ್ನು ಪಡ್ಕೊಂಡ. ಏಸಾವನು ಹಿಂತಿರುಗಿ ಬಂದು, ಅಪ್ಪ ಆಶೀರ್ವಾದ ಮಾಡು, ನನಗೆ ಇಷ್ಟ ಆಗಿರುವಂತ ಬೇಟೆ ಊಟ ನಾನು ಅಡಿಗೆ ಮಾಡ್ಕೊಂಡ್ ಬಂದಿದ್ದೇನೆ, ನನಗೆ ಆಶೀರ್ವಾದ ಕೊಡು ಅಂತ ಕೇಳ್ತಿದ್ದಾನೆ. ಅಪ್ಪ ಹೇಳ್ತಿದ್ದಾನೆ, ಮೊದಲು ಬಂದಿದ್ದು ನೀನಲ್ವಾ? ನೀನೇ ಅಂದುಕೊಂಡಿರಬೇಕಾರುವಂತ ಎಲ್ಲಾ ಆಶೀರ್ವಾದಗಳನ್ನ ಕೊಟ್ನಲ್ಲ, ಎಲ್ಲಾ ಆಶೀರ್ವಾದಗಳನ್ನ ನಾನು ಕೊಟ್ಟೆ. ನನ್ನ ಹತ್ರ ಆಶೀರ್ವಾದಗಳು ಏನೂ ಇಲ್ಲ. ಆಶೀರ್ವಾದಗಳು ಇಲ್ಲ ಅಂದಿದ ತಕ್ಷಣ ಕಣ್ಣೀರಿಂದ ತಂದೆಯನ್ನ ಬೇಡ್ಕೊಳ್ತಿದ್ದಾನೆ, ಕಣ್ಣೀರಿಂದ ಗೋಳಾಡ್ತಿದ್ದಾನೆ. ಅಯ್ಯ ಅಪ್ಪ, ನೋಡು, ಒಂದೇ ಒಂದಾದ್ರೂ ಇಲ್ವಾ? ನೋಡು, ನನಗೋಸ್ಕರ ಆಶೀರ್ವಾದವನ್ನ ಕೊಡು. ಎಷ್ಟೇ ಹುಡುಕಿದರೂ ಕೂಡ ಆಶೀರ್ವಾದಗಳು ಏಸಾವನಿಗೆ ಸಿಗಲಿಲ್ಲ. ತಾತ್ಸಾರ ಮಾಡಿದ್ದಕ್ಕೆ, ಇಗ್ನೋರ್ ಮಾಡಿದ್ದಕ್ಕೆ, ಕೇರ್ಲೆಸ್ ಮಾಡಿದ್ದಕ್ಕೆ, ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಪ್ರಿಯರೇ,
ದೇವರ ಕೆಲಸ, ದೇವರ ಸೇವೆ, ದೇವರ ಒಂದು ಸಭೆಯಲ್ಲಾಗಲಿ ಸೇವೆಯಲ್ಲಾಗಲಿ ನಮಗೆ ಮೊದಲು ಸಿಕ್ಕ ಕೆಲಸವನ್ನ ನಾವು ತಾತ್ಸಾರ ಮಾಡಬಾರದು. ದೇವರು ನಮಗೆ ಕೊಟ್ಟಂತ ಕೆಲಸವನ್ನು ನಾವು ತಾತ್ಸಾರ ಮಾಡಬಾರದು. ನಮಗೆ ಕೊಡಲ್ಪಟ್ಟಿರುವಂತ ಕೆಲಸ ಶ್ರೇಷ್ಠವಾದಂತ ಕೆಲಸ. ನೀವು ನಾವು ಮಾಡುತ್ತಿರುವಂತ ಕೆಲಸ ಶ್ರೇಷ್ಠವಾದಂತ ಕೆಲಸ. ಅದು ಪ್ರಿಯರೇ, ಎಲ್ಲರಿಗೂ ಸಿಗುವಂತ ಕೆಲಸವಲ್ಲ, ಕೆಲವರಿಗೆ ಮಾತ್ರ ಸಿಗುವಂತ ಕೆಲಸವನ್ನ ದೇವರು ನಮಗೆ ಕೊಟ್ಟಿರಬೇಕಾದರೆ ಆ ವಿಷಯದಲ್ಲಿ ನಾವು ತಾತ್ಸಾರವಾಗಿರಬಾರದು, ಕೇರ್ಲೆಸ್ ಆಗಿರಬಾರದು, ನೆಗ್ಲೆಕ್ಟ್ ಮಾಡೋಣ, ನೋಡೋಣ, ನಾನಲ್ಲ ಅಂತಂದ್ರೆ ಇನ್ಯಾರು ಮಾಡ್ತಾರೆ, ನಾನೇ ಮಾಡ್ಬೇಕಲ್ಲ, ಇವಾಗ ಮಾಡಿಲ್ಲ ಅಂತಂದ್ರೆ ಆಮೇಲೆ ಮಾಡ್ತೇನೆ. ತಾತ್ಸಾರ ಸ್ವಭಾವ, ತಾತ್ಸಾರ ಮನೋಭಾವ, ನೆಗ್ಲೆಕ್ಟ್ ಮಾಡುವಂತಹ ಬುದ್ಧಿ ಬಹಳ ತಪ್ಪು ಪ್ರಿಯರೇ. ಅದಕ್ಕೆ ನಾವು ಮೊದಲು ನೋಡಿಕೊಂಡಿರುವಂತಹ ವಚನಗಳಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುವವನು, ಚುರುಕಾಗಿ ಕೆಲಸ ಮಾಡುವವನು ರಾಜ್ಯಾಧಿಕಾರವನ್ನು ಹೊಂದುತ್ತಾನೆ. ಮೈಗಳ್ಳನು ಬಿಟ್ಟಿ ಕೆಲಸ ಮಾಡಬೇಕಾಗತ್ತೆ. ಚುರುಕಾಗಿ ಕೆಲಸ ಮಾಡುವವನು ರಾಜ್ಯಾಧಿಕಾರ ಮಾಡ್ತಾನೆ. ಅವನು ಅಧಿಕಾರದಲ್ಲಿರ್ತಾನೆ, ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾನೆ. ಯಾಕೆಂತಂದ್ರೆ ಅವನು ಚುರುಕಾಗಿದ್ದಾನೆ, ಅವನು ಮೈಗಳ್ಳನಲ್ಲ. ಅವನಿಗೆ ಅವನು ಕೊಡಲ್ಪಟ್ಟಿರುವಂತ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಿದ್ದಾನೆ. ಅವನು ಮೈಗಳ್ಳನಾಗಿಲ್ಲ. ಯೋಸೇಫನು ಮೈಗಳ್ಳನಾಗಿದ್ದಾನೆ. ಏಸಾವನು ಮೈಗಳ್ಳನಾಗಿದ್ದಾನೆ. ಏಸಾವನು ತಾತ್ಸಾರ ಮಾಡುವವನಾಗಿದ್ದಾನೆ. ಏಸಾವನು ನೆಗ್ಲೆಕ್ಟ್ ಮಾಡುವವನಾಗಿದ್ದಾನೆ. ಆ ನೆಗ್ಲೆಕ್ಟ್ ಕಾಸ್ಟ್, ಆ ನೆಗ್ಲೆಕ್ಟ್ ಪ್ರೈಸ್, ಆ ನೆಗ್ಲೆಕ್ಟ್ ವರ್ತ್ ಏನೋ ಗೊತ್ತಾ ಪ್ರಿಯರೇ? ಆಶೀರ್ವಾದವನ್ನು ಕಳಕೊಳ್ಳುವಂಥದ್ದು. ತಾತ್ಸಾರದ ಒಂದು ಬೆಳೆ ಏನೋ ಗೊತ್ತಾ? ಆಶೀರ್ವಾದವನ್ನು ಕಳಕೊಂಡ ಏಸಾವನು. ನಾವು ಸಹ ಅನೇಕ ಬಾರಿ ನಮಗೆ ಕೊಡಲ್ಪಟ್ಟಿರುವಂತ ಕೆಲಸಗಳಲ್ಲಿ ತಾತ್ಸಾರ ಮನೋಭಾವಗಳನ್ನ ನಾವು ತೋರಿಸ್ತಿರ್ತೇವೆ, ತಾತ್ಸಾರ ಸ್ವಭಾವವನ್ನ ನಾವು ತೋರಿಸ್ತಿರ್ತೇವೆ ಪ್ರಿಯರೇ. ಆ ತಾತ್ಸಾರದ ಆ ಒಂದು ನೆಗ್ಲೆಕ್ಟ್ ಸ್ವಭಾವದ ಪ್ರತಿಫಲ ಏನೋ ಗೊತ್ತಾ ಪ್ರಿಯರೇ? ದೇವರು ಕೊಡುವಂತ ಮಹಾ ಆಶೀರ್ವಾದ, ದೇವರು ಕೊಡುವಂತಹ ಒಂದು ಮಹಾಭಾಗ್ಯವನ್ನ ಕಳಕೊಳ್ಳುವವರಾಗಿ ನಾವಿರುತ್ತೇವೆ. ಯಾಕೆ ಅಂತಂದ್ರೆ ನಮಗೆ ಕೊಡಲ್ಪಟ್ಟಿರುವಂತ ಕೆಲಸವನ್ನು ನಾವು ಮಾಡದೇ ಇದ್ದಾಗ, ನಮಗೆ ಕೊಡಲ್ಪಟ್ಟಿರುವಂತ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡದೇ ಇದ್ದಾಗ, ನಾವು ಶ್ರದ್ಧೆ ಉಳ್ಳವರಾಗಿರಬೇಕು, ಮಂದ ಬುದ್ಧಿ ಉಳ್ಳವರಾಗಿರಬಾರದು ಪ್ರಿಯರೇ. ನಾವು ಮಂದಸ್ಥರಾಗಿದ್ದೇವ. ಏಸಾವನು ಮಂದ ಬುದ್ಧಿ, ಅವನ್ ಬುದ್ಧಿ ಇಲ್ಲ ಅವನಿಗೆ. ಏನ್ ಮಾತಾಡ್ತಿದಾನೋ ಗೊತ್ತಿಲ್ಲ. ಏನ್ ಊಟ ತಿಂದಿಲ್ಲ ಅಂತಂದ್ರೆ ಸತ್ತೋಗ್ಬಿಡ್ತಾನ. ಒಂದೊತ್ತು ಊಟ ತಿಂದಿಲ್ಲ ಅಂದ್ರೆ ಏನಂತ ಮಾತಾಡ್ತಿದ್ದಾನೆ? ಪ್ರಾಣ ಬಿಡುವ ತರ ಇರುವಂತ ನನಗೆ ಜ್ಯೇಷ್ಠತ್ವ ಯಾಕೆ, ಚೊಚ್ಚಲತನ ಯಾಕೆ ನನಗೆ? ಬೇಡ, ನೀನೇ ತಗೋ. ಯಾಕೋಬನು ಎಷ್ಟು ಚುರುಕಾಗಿದ್ದಾನೆ. ನಿನ್ ಬಾಯಿ ಮಾತಿಂದ ಹೇಳೋದ್ ಬೇಡ, ಕೇವಲ ಬಾಯಿ ಮಾತಿಂದ ಹೇಳೋದಲ್ಲ, ನನಗೆ ಪ್ರಮಾಣ ಮಾಡಿ ಹೇಳು, ಪ್ರಾಮಿಸ್ ಮಾಡು ನನಗೆ. ಅದ ತಕ್ಷಣ ಪ್ರಮಾಣ ಮಾಡಿ ಕೂಡ ಹೇಳ್ತಿದ್ದಾನೆ, ನನಗೆ ಬೇಡ ಈ ಚೊಚ್ಚಳತನ, ನನಗೆ ಫಸ್ಟ್ ಆ ರೊಟ್ಟಿ, ಆ ಕೆಂಪು ಕಾಣ್ತಿದ್ಯಲ್ಲ ಅಲಸಂದೆ ಗುಗ್ಗುರಿ, ಅದನ್ನ ಕೊಡು ಸಾಕು. ಊಟಕ್ಕೋಸ್ಕರ, ಒಂದೊತ್ತು ರೊಟ್ಟಿಗೋಸ್ಕರ ಚೊಚ್ಚಲತನವನ್ನ ಮಾರಿಕೊಂಡ. ಇದೇ ವಿಷಯವನ್ನ ಇಬ್ರಿಯರಿಗೆ ಬರೆದಂತ ಪತ್ರಿಕೆಯಲ್ಲಿ ನಮಗೆ ನೆನಪು ಮಾಡ್ತಿದ್ದಾನೆ. ನೀವು ಏಸಾವನ ಹಾಗಿರಬೇಡಿ, ನೀವು ಏಸಾವನ ಹಾಗೆ ಬದಲಾಗಬೇಡಿ. ಏಸಾವನು ಕಳಕೊಂಡ ಚೊಚ್ಚಲತನವನ್ನ, ಏಸಾವನು ಬಿಟ್ಕೊಂಡ್ಬಿಟ್ಟ ಅವನ ಚೊಚ್ಚಲತನವನ್ನ, ನೆಗ್ಲೆಕ್ಟ್ ಮಾಡಿದ, ತಾತ್ಸಾರ ಮಾಡಿದನು. ಆಮೇಲೆ ಅದನ್ನು ಹುಡುಕಿದ, ಆಮೇಲೆ ಅದನ್ನು ಬೇಡಿಕೊಂಡ, ಆಮೇಲೆ ಅದನ್ನು ಬೇಕು ಎಂಬುದಾಗಿ ಎಷ್ಟೇ ಶ್ರದ್ಧೆಯಿಂದ ಹುಡುಕಿದರೂ ಕೂಡ ಅದು ಸಿಗಲಿಲ್ಲ ಅವನಿಗೆ. ಕಳಕೊಂಡದ್ದನ್ನ ಸಿಗಲಿಲ್ಲ. ನಡೆದಂತ ಕ್ರಿಯೆಯನ್ನ ಬದಲಾಯಿಸೋದಕ್ಕೆ ಅವನಿಂದ ಸಾಧ್ಯವಾಗಲಿಲ್ಲ. ನಮ್ಮನ್ನು ನಾವೊಮ್ಮೆ ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ, ನಾವೇನಾದರೂ ತಾತ್ಸಾರ ಮನೋಭಾವ ಉಳ್ಳವರಾಗಿದ್ದೇವಾ? ದೇವರು ನಮಗೆ ಕೊಟ್ಟಿರುವಂತ ಕೆಲಸಗಳಲ್ಲಿ ನಾವು ತಾತ್ಸಾರ ಸ್ವಭಾವವನ್ನ ತೋರಿಸುವವರಾಗಿ ನಾವಿದ್ದಾರೆ ಪ್ರಿಯರೇ, ಇದು ದೇವರು ಮೆಚ್ಚುವಂತ ಕೆಲಸವಲ್ಲ. ಅದು ದೇವರು ಮೆಚ್ಚುವಂತ ಕೆಲಸವಲ್ಲ ಪ್ರಿಯರೇ. ನಾವು ತಾತ್ಸಾರ ಮಾಡ್ತಿದ್ದೇವ ಪ್ರಿಯರೇ, ಯಾರಾದರೂ ಶ್ರದ್ಧೆಯಿಂದ ಮಾಡುತ್ತಿದ್ದಾರೋ ಅವರಿಗೆ ದೇವರು ಕೊಟ್ಟಿರ್ತಾರೆ. ನಾವು ತಾತ್ಸಾರ ಮಾಡ್ತಿದ್ದೇವ, ಶ್ರದ್ಧೆಯಿಂದ ಯಾರು ಮಾಡ್ತಿದ್ದಾರೋ ಅದನ್ನ ಅವರಿಗೆ ದೇವರು ಕೊಟ್ಟು ಬಿಡ್ತಾರೆ. ಯೇಸು ಕ್ರಿಸ್ತರ ಒಂದು ಸಾಮ್ಯವನ್ನ ಹೇಳ್ತಾರಲ್ಲ ಪ್ರಿಯರೇ, ಒಬ್ಬರಿಗೆ 5, ಒಬ್ಬರಿಗೆ 3, ಒಬ್ಬರಿಗೆ 1 ತಲಾಂತುಗಳನ್ನ ಯಜಮಾನನು ಕೊಟ್ಟು ಹೋಗಿದಾನಂತೆ.
5 ತೆಗೆದುಕೊಂಡವನು 5 ಮಾಡಿದ್ದಾನೆ, 3 ತೆಗೆದುಕೊಂಡವನು 3 ಮಾಡಿದ್ದಾನೆ, ಆದ್ರೆ ಒಂದೇ ತೆಗೆದುಕೊಂಡವನು ಏನೂ ಮಾಡಿಲ್ಲ. ಆದ್ರೂ ಕೂಡ ಯಜಮಾನನ ಅವನಿಗೆ ಅವಕಾಶ ಕೊಟ್ಟ, ನೀನ್ ಏನಾದ್ರು ಮಾಡ್ತೀಯೇನೋ ಎಂಬುದಾಗಿ. ಅವನು ಏನು ಮಾಡದೇ ಇರುವುದನ್ನ ಕಂಡ ಅವನ ಯಜಮಾನನು ಅವನ ಬಳಿಯಲ್ಲಿದ್ದಂತ ಆ 1 ತಲಾಂತನ್ನು ಕೂಡ ತೆಗೆದುಕೊಂಡು ಇದ್ದವನಿಗೆ ಕೊಟ್ಟಿದ್ದಾನೆ. ಅಂದ್ರೆ ಇದ್ದವನ ಬಳಿಯಿಂದ, ಇಲ್ಲದವನ ಬಳಿಯಿಂದ ಇದ್ದದ್ದನ್ನು ಕೂಡ ತೆಗೆದುಕೊಂಡು ಇದ್ದವನಿಗೆ ಕೊಡುವಂಥದ್ದು. ಅವನ ಹತ್ರ ಇರುವಂತದ್ದೇ ಆ ಒಂದನ್ನು ಕೂಡ ತೆಗೆದುಕೊಂಡ್ಬಿಟ್ಟ. ಯಾಕಂತಂದ್ರೆ ನಿನ್ನ ಹತ್ರ ಇದ್ದು ಪ್ರಯೋಜನವಿಲ್ಲ ಅಲ್ಲ. ಪ್ರಿಯರೇ, ನಾವು ಶ್ರದ್ಧೆಯಿಂದ ಕೆಲಸ ಮಾಡೋದನ್ನ ನಿಲ್ಸ್ಬಿಟ್ವಿ ಅನ್ಕೊಳ್ಳಿ, ಅಶ್ರದ್ಧೆಯಿಂದ ಕೆಲಸ ಮಾಡೋದನ್ನ ಶುರು ಮಾಡ್ಬಿಟ್ವಿ ಅನ್ಕೊಳ್ಳಿ, ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಶ್ರದ್ಧೆಯಿಂದ ಯಾರು ಕೆಲಸ ಮಾಡ್ತಿದಾರೋ ದೇವ್ರು ಹುಡುಕ್ತಾರೆ. ಭಕ್ತಿಯಿಂದ ಯಾರು ಹುಡುಕ್ತಿದಾರೋ ದೇವರ ಕೆಲಸಕ್ಕಾಗಿ, ಅವ್ರನ್ನ ದೇವ್ರು ಹುಡುಕ್ತಾರೆ. ಇಮ್ಮಿಡಿಯೇಟ್ ಆಗಿ ನಿನ್ನ ಹತ್ರ ಕೆಲಸ ಇದ್ರೂನು ಕೂಡ ನೀನ್ ಸರಿಯಾಗಿ ಕೆಲಸ ಮಾಡ್ತಿಲ್ವಲ್ಲ, ಇಮ್ಮಿಡಿಯೇಟ್ ಆಗಿ ಕೆಲಸನ ಬದಲಾಯಿಸ್ಬಿಡ್ತಾರೆ. ಬೇಡ, ನೀನ್ ಮಾಡೋದ್ ಬೇಡ. ನೀನ್ ಶ್ರದ್ಧೆಯಿಂದ ಮಾಡದೇ ಇರುವಂತ ಈ ಕೆಲಸ ನನಗ್ ಬೇಡ. ನನಗ್ ಬೇಕಾಗಿರುವಂತದ್ದು ನೀನ್ ಮಾಡುವಂತ ಕೆಲಸ ಅಲ್ಲ. ನೀನಲ್ಲ ಅಂತಂದ್ರೆ ಇನ್ನೊಬ್ಬನ ಕೆಲಸ ಮಾಡ್ತಾನೆ. ನನಗೆ ಬೇಕಾಗಿರುವಂತದ್ದು ನೀನು. ನೀನ್ ಏನೋ ಮಾಡ್ತೀಯ, ನೀನ್ ಏನೋ ದೊಡ್ಡ ಸಾಧಕನೆಂಬುದಾಗಿ ನಿನ್ನನ್ನು ನಾನು ಕರೀಲಿಲ್ಲ. ನಿನ್ನನ್ನು ನಾನು ಕರೆದದ್ದು ಕಾರಣ ಏನೋ ಗೊತ್ತಾ? ನೀನ್ ನನಗಿಷ್ಟ ಆದೆ ಎಂಬುದಾಗಿ ಸಭೆಯಲ್ಲಿ ನನಗೆ ಕರೆಸಿದ್ದೇನೆ. ನೀನ್ ನನಗಿಷ್ಟ ಆಗಿದೆಯಾ ಎಂಬುದಾಗಿ ನಿನ್ನನ್ನು ಸಭೆಗೆ ಕರೆಸಿ ದೇವರ ಸತ್ಯವಾದಂತ ಮಾತುಗಳನ್ನು ನಿಮಗೆ ಕೇಳಿಸ್ತಿದ್ದೇನೆ. ಆದರೂ ಕೂಡ ನೀನು ಅಶ್ರದ್ಧೆಯಿಂದ ಬದುಕಿದರೆ, ತಾತ್ಸಾರ ಮನೋಭಾವವುಳ್ಳವನಾಗಿ ನೀನಿದ್ದರೆ, ನಿನಗಿದ್ದಂತ ಆ ಒಂದು ಅವಕಾಶವನ್ನ ನಾನು ತೆಗೆದಾಕ್ಬಿಡ್ತೇನೆ. ಬೇಡ, ನಿನಗೆ ಆ ವರ್ತ್ ಗೊತ್ತಾಗ್ತಿಲ್ಲ, ಆ ವ್ಯಾಲ್ಯೂ ನಿಮಗೆ ಗೊತ್ತಾಗ್ತಿಲ್ಲ. ನಿಮಗೆ ಆ ವ್ಯಾಲ್ಯೂ ಗೊತ್ತಾಗದೇ ಇದ್ದಾಗ ಯಾಕೆ ನಾನು ನಿನಗೆ ಅದನ್ನ ಕೊಡಬೇಕು? ವ್ಯಾಲ್ಯೂ ಗೊತ್ತಿರೋನ್ಗಾದ್ರೆ ಅದನ್ನ ನಾನು ಶಿಫ್ಟ್ ಮಾಡ್ತೇನೆ. ಹಾಗೆ ಪ್ರಿಯರೇ, ದೇವರ ಸಭೆಯಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ, ದೇವರ ರಾಜ್ಯವನ್ನು ಕಟ್ಟುವಂತ ಈ ಒಂದು ಶ್ರೇಷ್ಠವಾದಂತ ಕೆಲಸದಲ್ಲಿ ಕೆಲಸಗಾರರಾಗಿ, ಆಳುಗಳಾಗಿ ಇರಬೇಕು ಪ್ರಿಯರೇ. ಚಿಕ್ಕದು ದೊಡ್ಡದು ಯಾವುದೋ ಒಂದು ಕೆಲಸದಲ್ಲಿ ನಾವಿರಬೇಕು. ತಾತ್ಸಾರ ಮನೋಭಾವವುಳ್ಳವರಾಗಿ ನಾವಿರಬಾರದು. ಕೇರ್ಲೆಸ್ ಆಗಿ ನಾವಿರಬಾರದು. ಆಲಸ್ಯ ಸ್ವಭಾವವುಳ್ಳವರಾಗಿ ನಾವಿರಬಾರದು ಪ್ರಿಯರೇ. ದೇವರ ಸೇವೆ ಪ್ರಾರಂಭ ಆಗ್ತಿದ್ಯಾ, ಮೊದಲು ನಾನಿರಬೇಕು. ಮಂದಿರಕ್ಕೆ ಹತ್ತಿರದಲ್ಲಿ ನಾವಿದ್ದೇವ, ಸಭೆಗೆ ಹತ್ತಿರದಲ್ಲಿ ನಾವಿದ್ದೇವ, ಸಭೆಯ ಒಂದು ಎಲ್ಲ ಕೆಲಸಗಳನ್ನ ನಾನು ನೋಡಬೇಕು, ಮಾಡಬೇಕು. ಇದು ಆಸಕ್ತಿ, ಇದು ಭಕ್ತಿ. ಸಭೆ ಪ್ರಾರಂಭ ಆಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ, ಭಾನುವಾರ ಸಭೆ ಇದೆ ಅಂದಿದ ತಕ್ಷಣ ಶನಿವಾರನೇ ಹೋಗ್ಬಿಟ್ಟು ಈ ಸಭೆಯೆಲ್ಲ ಕ್ಲೀನ್ ಮಾಡಿ ಬರಬೇಕು. ಇದು ಆಸಕ್ತಿ. ಇದು ದೇವರು ನಮಗೆ ಕೊಟ್ಟಿರುವಂತ ಕೆಲಸ. ಇದು ಬಿಟ್ಟು ಇನ್ನೇನ್ ಮಾಡ್ಬೇಕಂತಿದ್ದೀವಿ ನಾವು? ಇದಕ್ಕಿಂತ ಹೆಚ್ಚಾಗಿ ಏನ್ ಮಾಡೋದಕ್ಕೆ ನಮ್ಮಿಂದ ಆಗುತ್ತೆ? ವಾಕ್ಯನ ನಮ್ಮಿಂದ ಬೋಧಿಸೋದಕ್ಕಾಗಲ್ಲ. ವೆರಿ ಗುಡ್, ನಿಮ್ಗೆ ಆಗಲ್ವಾ? ಆದ್ರೆ ನಿಮ್ಗೆ ಆಗಿರುವಂತ ಕೆಲಸ ಏನಿದೆ ಅದನ್ನು ಮಾಡಿ. ಏನಾಗುತ್ತೆ? ಶ್ರದ್ಧೆಯಿಂದ ಮಾಡಿ. ಪ್ರಿಯರೇ, ದೇವರ ಸಮ್ಮುಖದಲ್ಲಿ ದೇವರ ಕೆಲಸವನ್ನ ಮಾಡುವಂತದ್ದು ಶ್ರೇಷ್ಠವಾದಂತ ಭಾಗ್ಯ. ಆ ಶ್ರೇಷ್ಠವಾದಂತ ಭಾಗ್ಯವನ್ನು ಕಳಕೊಳ್ಳುವವರು ಅನೇಕರು. ದೇವರು ಕೊಡುವಂತಹ ಶ್ರೇಷ್ಠ ಭಾಗ್ಯವನ್ನ ಹಾಳು ಮಾಡಿಕೊಳ್ಳುವಂತವರು ಅನೇಕರು. ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ, ಸಭೆಯಲ್ಲಿ ಯಾರು ಪಡ್ಕೊಳ್ತಿದ್ದಾರೆ, ಮತ್ತೆ ಯಾರು ಹೊಂದಿಕೊಳ್ತಿದ್ದಾರೆ? ಅದು ಮತ್ತೆ ಅಂತಂದ್ರೆ ಹೊಸಬರು. ಯಾರಾದ್ರೆ ಹೊಸದಾಗಿ ಸಭೆಗೆ ಬರ್ತಾರಲ್ಲ ಅವರು ಹೊಂದ್ಕೊಳ್ತಿದ್ದಾರೆ. ಮೊದಲಿನಿಂದ ಸಭೆಯಲ್ಲಿರುವಂತವ್ರು ಕಳ್ಕೊಳ್ತಿದ್ದಾರೆ. ಯಾಕೆ ಅಂತಂದ್ರೆ ಮೊದಲಿನಿಂದ ಸಭೆಯಲ್ಲಿರುವಂತವ್ರಿಗೆ ಏನೋ ಗೊತ್ತಾ ಪ್ರಿಯರೇ? ಆಟಿಟ್ಯೂಡ್. ನಾನು ದೊಡ್ಡವನು, ನಾನು ಸೀನಿಯರ್, ನಾನ್ ಮೈ ಬಗ್ಸಿ ಕೆಲಸ ಮಾಡೋದೇನೋ. ಈ ತರ ಆಟಿಟ್ಯೂಡ್, ಈ ತರ ಅಹಂಕಾರದ ಸ್ವಭಾವವಿದ್ರೆ ಪ್ರಿಯರೇ, ಅವರಿಗೆ ಕೆಲಸ ಮಾಡೋದಕ್ಕಾಗಲ್ಲ. ಭವಿಷ್ಯತ್ತಿನ ದಿನಮಾನಗಳಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ. ನಾವು ಎಷ್ಟೇ ಉನ್ನತವಾಗಿ ಹೋದರೂ, ಎಷ್ಟೇ ಸೀನಿಯರ್ ಆದರೂ ಕೂಡ ಪ್ರಿಯರೇ, ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕಷ್ಟೇ. ಎಷ್ಟು ತಗ್ಗಿಸಿಕೊಳ್ಳಬೇಕು ಅಂತಂದ್ರೆ, ನಮಗೆ ಬರಬೇಕಾಗಿರುವಂತ ಆಶೀರ್ವಾದವನ್ನು ಕಳ್ಕೊಳ್ಳದೇ ಇರುವಷ್ಟು ಕಳ್ಕೊಳ್ಬಾರದು ಪ್ರಿಯರೇ. ಅದು ನಮಗೆ ಬರತಕ್ಕದ್ದು.
ಅದಕ್ಕೆ ನಾವು ಅರ್ಹರು, ಅದನ್ನು ಹೊಂದುವುದಕ್ಕೆ ಯೋಗ್ಯರು ನಾವು. ಅಂತ ಯೋಗ್ಯತೆ ನಮ್ಮಲ್ಲಿ ಇಟ್ಕೊಂಡು ಕೂಡ ಯಾಕೆ ಅದನ್ನ ನಾವು ಕಳ್ಕೊಳ್ಬೇಕು? ಚೊಚ್ಚಲತನವನ್ನ ಮಾರಿಕೊಳ್ಳಬೇಕಾದಂತ ಅವಶ್ಯಕತೆ ಏಸಾವನಿಗೆ ಏನಿದೆ? ಏನೂ ಇಲ್ಲ. ಮಾರ್ಕೊಂಡ, ಕಳಕೊಂಡ, ತಾತ್ಸಾರ ಮಾಡಿದ ಆ ಕ್ಷಣದಲ್ಲಿ ತಾತ್ಸಾರ ಮಾಡಿದ, ಕಳಕೊಂಡ ಚೊಚ್ಚಲತನವನ್ನ ದೇವರ ಸಮ್ಮುಖದಲ್ಲಿ ನಾವು ಹೇಗಿದ್ದೇವೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ಆಶೀರ್ವಾದವನ್ನು ಇಸಾಕನ ಬಳಿ ಏಸಾವನು ಬಂದು ಆಶೀರ್ವಾದವನ್ನ ಹೇಗ್ ಕೇಳ್ತಿದ್ದಾನೆ ಆ ಸಂದರ್ಭ ನಾವು ನೋಡೋಣ ಪ್ರಿಯರೇ. 27ನೇ ಅಧ್ಯಾಯ, ಆದಿಕಾಂಡ 27ನೇ ಅಧ್ಯಾಯ 33ನೇ ವಚನ, 32ನೇ ವಚನ, 32ನೇ ವಚನ. 27ನೇ ನೀನು ಯಾರು ಎಂದು ಅವನನ್ನು ಕೇಳಲು ಅವನು, ನಾನು ನಿನ್ನ ಚೊಚ್ಚಲ ಮಗನಾದ ಏಸಾವನು ಅಂದನು. ಅದಕ್ಕೆ ಈಸಾಕನು ಬಹಳವಾಗಿ ಗಡಗಡನೆ ನಡುಗುತ್ತಾ, ಯಾರೋ ಬೇರೊಬ್ಬನು ಬೇಟೆ ಮಾಂಸವನ್ನು ತಂದು ನನಗೆ ಕೊಟ್ಟು ಹೋದನಲ್ಲ. ನೀನು ಬರುವುದಕ್ಕಿಂತ ಮುಂಚೆ ಅವನು ತಂದದ್ದರಲ್ಲಿ ನಾನು ಊಟ ಮಾಡಿ ಅವನನ್ನೇ ಆಶೀರ್ವದಿಸಿದೆನು. ಅವನಿಗೆ ಮಾಡಿದ ಆಶೀರ್ವಾದ ತಪ್ಪಲಾರದು ಅಂದನು. ಏಸಾವನು ಥ್ಯಾಂಕ್ ಯು ಬ್ರದರ್. ಏಸಾವನು ಬಂದು, ಅಪ್ಪ ನಿನಗೆ ಇಷ್ಟ ಆಗಿರುವಂತ ಬೇಟೆ ಮಾಂಸ ತಂದಿದ್ದೇನೆ, ಊಟ ಮಾಡು, ನಿನಗೆ ಇಷ್ಟ ಆಗಿರುವಂತ ಬೇಟೆ ಮಾಂಸ ತಂದಿದ್ದೇನೆ, ಅಡಿಗೆ ಮಾಡ್ಕೊಂಡ್ ಬಂದಿದ್ದೇನೆ, ಊಟ ಮಾಡಿ ನನಗ್ ಬರ್ಬೇಕಾರುವಂತ ಆಶೀರ್ವಾದ ಕೊಡು ಅಂದಿದ ತಕ್ಷಣ ಏಸಾವನಿ ಮಾತನ್ನ ಕೇಳಿ ಗಡಗಡನೆ ನಡುಗ್ತಿದ್ದಾನೆ. ನೋಡಿ, ಗಡಗಡನೆ ನಡುಗ್ತಿದ್ದಾನೆ. ನೀನ್ ಏಸಾವನಾದ್ರೆ ಮೊದಲು ಬಂದವನ್ ಯಾರು? ನೀನ್ ಏಸಾವನಾದ್ರೆ, ನೀನು ಚೊಚ್ಚಲ ಮಗನಾದ್ರೆ ಮೊದಲು ಬಂದವನ್ ಯಾರು? ನಾನು ಅವನಿಗೆ ಆಶೀರ್ವಾದ ಕೊಟ್ಟುಬಿಟ್ನಲ್ಲ. ಅವನು ತಂದಂತ ಬೇಟೆ ಮಾಂಸ ತಿಂದು ನೀನು ಬರುವುದಕ್ಕಿಂತ ಮುಂಚೆ ಅವನು ತಂದದ್ದರಲ್ಲಿ ನಾನು ಊಟ ಮಾಡಿ ಅವನನ್ನೇ ಆಶೀರ್ವದಿಸಿದೆನು. ಅವನಿಗೆ ಮಾಡಿದ ಆಶೀರ್ವಾದ ತಪ್ಪಲಾರದು ಅಂದನು. ಒಂದು ಬಾರಿ ಕಳಕೊಂಡ್ವಾ, ಒಂದು ಬಾರಿ ನಮ್ಮಿಂದ ದೂರ ಆಯ್ತಾ, ಅದು ಮತ್ತೆ ನಮಗೆ ಬರುವುದಿಲ್ಲ. ಏಸಾವನು ಕಳಕೊಂಡ ಆಶೀರ್ವಾದವನ್ನ, ಯಾಕೋಬನು ಪಡೆದುಕೊಂಡ ಆಶೀರ್ವಾದವನ್ನ, ಏಸಾವನಿಂದ ದೂರ ಆದಂತ ಆಶೀರ್ವಾದವನ್ನ ಮತ್ತೆ ಏಸಾವನು ತನ್ನ ಜೀವಮಾನದಲ್ಲಿ ಪಡ್ಕೊಳ್ಳೋದಕ್ಕಾಗಿಲ್ಲ ಪ್ರಿಯರೇ. ತನ್ನ ಜೀವಮಾನದಲ್ಲಿ ಪಡೆದುಕೊಳ್ಳೋದಕ್ಕಾಗಿಲ್ಲ ಆಶೀರ್ವಾದವನ್ನ. ಈ ಮಾತು ಕೇಳಿದ ತಕ್ಷಣ ಈಸಾಕನು ಕೂಡ ನಡುಗುತ್ತಾ ಇದ್ದಾನೆ. ಏನಾಗ್ಬಿಡ್ತು? ತಪ್ಪು ಮಾಡ್ಬಿಟ್ನ ನಾನು, ಯಾರಿಗೋ ಬೇರೊಬ್ಬರಿಗೆ ಕೊಟ್ಬಿಟ್ನ ಆಶೀರ್ವಾದವನ್ನ. ಯಾಕಂತಂದ್ರೆ ಈಸಾಕನಿಗೆ ಕಣ್ ಕಾಣಿಸಲ್ಲ ಪಾಪ. ಕಣ್ ಕಾಣಿಸದೆ ಇದ್ದರೂ ಕೂಡ ಎಷ್ಟು ಪರೀಕ್ಷೆಗಳನ್ನ ಮಾಡ್ತಿದ್ದಾನೆ ಅಂತಂದ್ರೆ, ಮೈ ಸವರ್ತಿದ್ದಾನಂತೆ, ಕೈ ಕೊಡಪ್ಪ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಳ್ತಿದ್ದಾನೆ ಅಂತೆ. ಯಾಕಂತಂದ್ರೆ ಏಸಾವನು ಮೈಯೆಲ್ಲ ಕೂದಲಿದೆ, ಅವನಿಗೆ ರೋಮಗಳುಳ್ಳವನವನು. ಕೈ ಹಿಡ್ಕೊಳ್ತಿದ್ದಾನೆ, ಮೈಯೆಲ್ಲ ಹಿಡ್ಕೊಳ್ತಿದ್ದಾನೆ, ಹತ್ತಿರಕ್ಕೆ ಕರೀತಿದ್ದಾನೆ. ಹತ್ತಿರಕ್ಕೆ ಒಂದು ಮುದ್ದಿಡು ನನಗೆ ಅಂತ ಕೇಳಿ ಆ ಮುದ್ದಿಡೋ ಗ್ಯಾಪ್ ಅಲ್ಲಿ ವಾಸನೆ ನೋಡ್ತಿದ್ದಾನೆ ಅಂತೆ. ನನ್ನ ಮಗನ ವಾಸನೆನ ಇದು? ನನ್ ದೊಡ್ಡವನೇನ ಇವನು? ಇಷ್ಟೆಲ್ಲಾ ಚೆಕ್ ಮಾಡಿದರೂ ಸಹ, ಇಷ್ಟೆಲ್ಲಾ ಪರೀಕ್ಷಿಸಿದರೂ ಸಹ ಆಶೀರ್ವಾದ ಏಸಾವನಿಂದ ದೂರ ಆಯ್ತು. ಆಶೀರ್ವಾದವನ್ನ ಏಸಾವನು ಕಳಕೊಂಡ ನಂತರ 34ನೇ ವಚನ ನೋಡಿ, ತಪ್ಪಲಾರದು ಅಂದನು. ಏಸಾವನು ತನ್ನ ತಂದೆಯ ಮಾತುಗಳನ್ನು ಕೇಳಿದಾಗ ದುಃಖಾಕ್ರಾಂತನಾಗಿ ಬಹಳ ಅಳುತ್ತಾ, ಅಪ್ಪ ತಂದೆಯೇ, ನನ್ನನ್ನು ಸಹ ಆಶೀರ್ವದಿಸು ಎಂದು ಬೇಡಿಕೊಳ್ಳಲು, ನನ್ನನ್ನು ಆಶೀರ್ವಾದ ಮಾಡು ಎಂಬುದಾಗಿ ಬೇಡ್ಕೊಳ್ತಿದ್ದಾನೆ. ಅಪ್ಪ ಆಶೀರ್ವಾದ ಮಾಡು, ನನಗೂ ಆಶೀರ್ವಾದ ಬೇಕು ಎಂಬುದಾಗಿ ಅಪ್ಪನನ್ನ ಬೇಡ್ಕೊಳ್ತಿದ್ದಾನೆ. ಬೇಡಿಕೊಂಡ್ರು ಕೂಡ ಪ್ರಯೋಜನವಿಲ್ಲ, ಆಶೀರ್ವಾದವೆಲ್ಲ ಆಗೋಗ್ಬಿಟ್ಟಿದೆ. ಬೇಡಿಕೊಳ್ಳಲು ಇಸಾಕನು, ನಿನ್ನ ತಮ್ಮನು ಮೋಸದಿಂದ ಬಂದು ನಿನಗಾಗಬೇಕಿದ್ದ ಆಶೀರ್ವಾದವನ್ನು ಪಡಕೊಂಡನು ಅಂದನು. ಅದಕ್ಕೆ ಏಸಾವನು, ಯಾಕೋಬನೆಂಬ ಹೆಸರು ಅವನಿಗೆ ಉಂಟಾದದ್ದು ನ್ಯಾಯವಲ್ಲವೋ? 2 ಸಾರಿ ನನ್ನನ್ನು ವಂಚಿಸಿದ್ದಾನೆ. ಹಿಂದೆ ನನ್ನ ಚೊಚ್ಚಲತನದ ಹಕ್ಕನ್ನು ಅಪಹರಿಸಿದನು,
ಈಗ ಬಂದು ನನಗಾಗಬೇಕಾಗಿದ್ದ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾನೆ ಎಂದು ಹೇಳಿ ತನ್ನ ತಂದೆಯನ್ನು, ನನಗೋಸ್ಕರವೂ ನಿನ್ನಲ್ಲಿ ಆಶೀರ್ವಾದವಿಲ್ಲವೋ ಎಂದು ಕೇಳಲು, ಇಸಾಕನು, ನನ್ನ ಮಗನೇ, ಅವನು ನಿನ್ನ ದೊರೆಯನ್ನಾಗಿ ನೇಮಿಸಿದ್ದೇನೆ ಎಂಬುದಾಗಿ ಕೆಳಗಡೆ ಎಷ್ಟು ಬಾರಿ ಕೇಳ್ತಿದ್ದಾನೆ ಅಂತಂದರೆ ಏನ್ ಮಾಡೋದು? ನನಗೆ ಒಂದಾದ್ರೂ ಇಲ್ವಾ? ಒಂದೇ ಒಂದಾದ್ರೂ ನನಗ್ ಕೊಡಪ್ಪ ಅಂತೇಳಿ 38ನೇ ವಚನ ನೋಡಿ. ಏಸಾವನವನಿಗೆ 38ನೇ ವಚನ. ಏಸಾವನವನಿಗೆ, ಅಪ್ಪ, ತಂದೆಯೇ, ನಿನ್ನಲ್ಲಿ ಆ ಒಂದೇ ಆಶೀರ್ವಾದವಿತ್ತೋ? ಅಪ್ಪ, ನನ್ನನ್ನು ಆಶೀರ್ವದಿಸಬೇಕೆಂದು ಗೋಳಾಡುತ್ತಾ ಅಳ್ತಿದ್ದಾನೆ. ಏಸಾವನು ಅಳ್ತಿದ್ದಾನೆ, ಗೋಳಾಡ್ತಿದ್ದಾನೆ. ಅಪ್ಪ, ಆ ಒಂದೇ ಆಶೀರ್ವಾದ ನಿನ್ನ ಹತ್ರ ಇದ್ದಿದ್ದು, ನನಗೋಸ್ಕರ ಒಂದು ಇಲ್ವಾ? ಎಲ್ಲಾ ಆಶೀರ್ವಾದಗಳು ಕೊಟ್ಬಿಟ್ಟ, ಒಂದಾದ್ರೂ ಇಲ್ವಾ ಅಂತೇಳಿ ಅಳ್ತಿದ್ದಾನೆ, ಗೋಳಾಡ್ತಿದ್ದಾನೆ, ಬೇಡ್ತಿದ್ದಾನೆ, ದುಃಖ ಬರ್ತಿದೆ, ಮಾತು ಸರಿಯಾಗಿ ಬರ್ತಿಲ್ಲ, ಆಶೀರ್ವಾದವನ್ನು ಕಳ್ಕೊಂಡ. ಏಸಾವನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಏಸಾವನಿಗೆ ಏನ್ ನಡೀತಿದೆಯೋ ಗೊತ್ತಾಗ್ತಿಲ್ಲ. ಪರಿಸ್ಥಿತಿಗಳು ಅವನಿಗೆ ಅನುಕೂಲವಾಗಿ ಯಾವುದೂ ಇಲ್ಲ. ಅವನೇನೋ ಆಶೀರ್ವಾದವನ್ನ ಕದ್ದುಕೊಂಡ. ಅಪ್ಪ ಏನೋ ಬೇರೆ ಆಶೀರ್ವಾದ ನನಗಿಲ್ಲ ಅಂತ ಹೇಳ್ತಿದ್ದಾನೆ. ಏನ್ ಮಾಡೋದು? ನನಗೆ ಆಶೀರ್ವಾದ ಇಲ್ಲ ಅಂತಂದ್ರೆ ಏನ್ ಮಾಡೋದು? ನನಗೋಸ್ಕರ ಒಂದಾದರೂ ಇಲ್ವೇ? ನನಗೆ ಆಶೀರ್ವಾದ ಬೇಕು 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 ಹುಡುಕ್ತಿದ್ದಾನೆ, ಕೇಳ್ತಿದ್ದಾನೆ. ಆಶೀರ್ವಾದಕ್ಕೆ ಬದಲಾಗಿ ಆಶೀರ್ವಾದ ಸಿಗಲಿಲ್ಲ. ಅವನು ಅಳ್ತಿದ್ದಾನೆ, ಬೇಡ್ಕೊಳ್ತಿದ್ದಾನೆ, ಗೋಳಾಡ್ತಿದ್ದಾನೆ. ಅಪ್ಪನಿಗೆ ತಡ್ಕೊಳಕ್ ಆಗದೆ ಇಸಾಕನ ಏನಂತ ಕೆಳಗಡೆ ಮಾತಾಡ್ತಿದ್ದಾನೆ ನೋಡಿ. ಈ 39ನೇ ವಚನ. ಎಂದು ಹೇಳಿ ಗೋಳಾಡುತ್ತಾ ಅಳಲು ಅವನ ತಂದೆಯಾದ ಇಸಾಕನು ಅವನಿಗೆ, 39ನೇ ವಚನ, ಸಾರವುಳ್ಳ ಭೂಮಿಯು, ಮೇಲಿನಿಂದ ಬೀಳುವ ಆಕಾಶದ ಮಂಜು ಇರುವ ಸ್ಥಳದಲ್ಲಿ ನೀನು ನಿವಾಸವಿರುವುದು. ನೀನು ಕತ್ತಿಯಿಂದಲೇ ಜೀವನ ಮಾಡುವಿ, ನಿನ್ನ ತಮ್ಮನಿಗೆ ಸೇವಕನಾಗಿರುವಿ. ಆದರೂ ನೀನು ಕೋಸರಿಕೊಳ್ಳುವಾಗ ಅವನು ನಿನ್ನ ಹೆಗಲಿನ ಮೇಲೆ ಹಾಕಿರುವ ನೊಗವನ್ನು ಮುರಿದು ಹಾಕುವೆ ಎಂದು ಹೇಳಿದನು. ತಂದೆಯು ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಏಸಾವನು ಯಾಕೋಬನನ್ನು ಹಗೆ ಮಾಡಿ ತನ್ನ ಮನಸ್ಸಿನೊಳಗೆ, ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತು, ಆಗ ನನ್ನ ತಮ್ಮನಾದ ಯಾಕೋಬನು ಕೊಳ್ಳುವೆನು ಅಂದುಕೊಂಡನು. ಸಾಯಿಸ್ಬೇಕಂತ ಅಂದುಕೊಂಡ. ಏಸಾವನಿಗೆ ಬಂದಿರುವಂತ ಆಶೀರ್ವಾದ ಅಂತಂದ್ರೆ, ಬಂದಿರುವಂತಹ ಒಂದು ಇಸಾಕನ ಬಾಯಿಂದ ಬಂದಂತದ್ದು ಆಶೀರ್ವಾದನ ಅಥವಾ ಸುಮ್ಮನೆ ಏನೋ ಒಂದು ಹೇಳ್ಬೇಕು ಅಂತ ಹೇಳಿದಾರ? ಒಂಥರ ಹೆಂಗಿದೆ ಅಂತಂದ್ರೆ ಆಶೀರ್ವಾದದ ತರನೇ ಇದೆ, ಬಟ್ ಆಶೀರ್ವಾದ ತರ ಇಲ್ಲ. ಇದು ಆಶೀರ್ವಾದ ತರನೇ ಇದೆ, ಬಟ್ ಆಶೀರ್ವಾದ ಅಲ್ಲ. ಯಾಕಂತಂದ್ರೆ ನಿನಗೆ ಎಷ್ಟೇ ಆಶೀರ್ವಾದ ಕೊಟ್ರು ಯಾಕೋಬನಿಗಿಂತ ದೊಡ್ಡವ್ ನೀನ್ ಆಗಲ್ಲ. ನಿನಗೆ ಎಷ್ಟೇ ಆಶೀರ್ವಾದವನ್ನ ನಾನು ಕೊಡಬೇಕು ಅಂತ ನನಗೆ ಆಸೆ ಇದೆ, ಕೊಡ್ಬೇಕಂತ ನನಗೂ ಆಸೆ ಇದೆ, ಬಟ್ ಕೊಡೋದಕ್ಕೆ ಏನಾದ್ರೂ ಇರ್ಬೇಕಲ್ವಾ? ಏನೂ ಇಲ್ಲ, ಎಲ್ಲಾ ಕೊಟ್ಬಿಟ್ಟೆ. ಆದ್ರೂ ಕೂಡ ನೀನ್ ಕೇಳ್ತಿದ್ಯಾ ಅಂತ ಕೊಡ್ತಿದ್ದೇನೆ. ಸಾರವುಳ್ಳ ಭೂಮಿಯ ಮೇಲಿಂದ ಬೀಳುವ ಆಕಾಶದ ಮಂಜಿರುವ ಸ್ಥಳದಲ್ಲಿ ನೀನು ನಿವಾಸವಿರುವುದು. ನೀನು ಕತ್ತಿಯಿಂದಲೇ ಜೀವನ ಮಾಡುವೆ, ನಿನ್ನ ತಮ್ಮನಿಗೆ ಸೇವಕನಾಗಿರುವೆ. ನೀನು ಒಳ್ಳೆ ಸ್ಥಳದಲ್ಲಿ ಬದುಕ್ತೀಯ, ಒಳ್ಳೆ ಜಾಗದಲ್ಲೇ ನೀನು ಬದುಕ್ತೀಯ, ಒಳ್ಳೆ ಭೂಮಿ ಮೇಲೆ ನೀನು ವಾಸವಾಗಿರ್ತೀಯ. ಆದರೆ ನೀನು ಕತ್ತಿಯಿಂದಾನೆ ಬದುಕ್ತೀಯ ಅಂತಂದ್ರೆ ನಿನಗೆ ಪ್ರಾಣಹಾನಿ ಜಾಸ್ತಿ. ನೀನ್ ಬದುಕ್ಬೇಕಂತಂದ್ರೆ ನಿನ್ ಪಕ್ಕದಲ್ಲಿ ಕತ್ತಿ ಇರಬೇಕು. ಯಾಕೋಬನು ಮತ್ತೆ ಲಾಬಾನನ ಹತ್ರ ಹೋಗಿ, ಲಾಬಾನನ ಇಬ್ಬರು ಮಕ್ಕಳನ್ನ ಮದುವೆ ಮಕ್ಕಳು ಮಾಡಿಕೊಂಡು ಅಲ್ಲಿಂದ ಮತ್ತೆ ಮನೆಗ್ ಬರ್ಬೇಕಾದ್ರೆ ಏಸಾವನ ಹತ್ರ ಸೈನ್ಯ ಇತ್ತು ಪ್ರಿಯರೇ. ಗುಂಪು ಸೈನ್ಯ ಇತ್ತು ಏಸಾವನ ಹತ್ರ ಸೈನ್ಯ ಹೇಗೆ ಬಂತು ಅಂತಂದ್ರೆ, ಏನ್ ಮಾಡೋದು? ವರ ಆ ತರ ಇದೆ. ಕತ್ತಿಯಿಂದಾನೆ ನೀನ್ ಬದುಕಬೇಕು. ಕತ್ತಿ ಇಲ್ಲ ಅಂತಂದ್ರೆ ನೀನ್ ಬದುಕಕ್ಕಾಗಲ್ಲ ಅಂತಂದ್ರೆ ಶತ್ರುಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಶತ್ರುಗಳಿಂದ ಕಾಪಾಡಿಕೊಳ್ಳೋದಕ್ಕೋಸ್ಕರ ಸೈನ್ಯನ ರೆಡಿ ಮಾಡ್ಕೋಬೇಕಾಯ್ತು.
ಇಷ್ಟು ವರ್ಷಗಳಲ್ಲಿ ಯಾಕೋಬನು ಮನೆ ಬಿಟ್ಟು ಓಡೋದ ದಿನದಿಂದ ಶತ್ರುಗಳು ಹೆಚ್ಚಾಗ್ಬಿಟ್ಟಿದ್ದಾರೆ. ಶತ್ರುಗಳನ್ನ ಗ್ಯಾದರ್ ಮಾಡ್ಕೊಂಡು ಸೈನ್ಯವನ್ನೇ ಏರ್ಪಾಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಪ್ರಿಯರೇ, ಕಳಕೊಂಡ ಆಶೀರ್ವಾದ ಮತ್ತೆ ಬರುವುದಿಲ್ಲ. ದೂರವಾದಂತ ಆಶೀರ್ವಾದ ಮತ್ತೆ ಸಿಗುವುದಿಲ್ಲ. ನಮ್ಮನ್ನು ಬಿಟ್ಟಂತಹ ಒಂದು ವರವು ನಮಗೆ ಮತ್ತೆ ಬರುವುದಿಲ್ಲ. ನಾವು ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನದಲ್ಲಿ ಹೇಗಿದ್ದೇವೆ? ಕಳಕೊಳ್ಳುವವರಾಗಿದ್ದೇವಾ? ಒಂದು ಬಾರಿ ನಮ್ಮಿಂದ ದೂರವಾಯ್ತಾ? ಒಂದು ಬಾರಿ ನಾವು ಅದನ್ನ ಕಳ್ಕೊಂಡ್ವಾ? ನಮಗೆ ಮತ್ತೆ ಬೇಕು 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 ಅಂತ ಕೇಳಿದ್ರು ಸಹ ನಮಗೆ ಸಿಗಲ್ಲ ಪ್ರಿಯರೇ, ನಮಗೆ ಸಿಗಲ್ಲ. ಕಳ್ಕೊಳ್ಳೋದು ಬೇಡ ಪ್ರಿಯರೇ. ಯಾಕೆ ಕಳ್ಕೋಬೇಕು? ಯಾಕೆ ಕಳ್ಕೊಳ್ಬೇಕು? ನಮ್ದಲ್ವಾ? ನಾವು ಯೋಗ್ಯರಲ್ವಾ? ನಾವು ಅರ್ಹರಲ್ವಾ? ನಮ್ಮಲ್ಲಿ ಅಷ್ಟು ಯೋಗ್ಯತೆ ಇಲ್ವಾ? ಇದೆ. ಬಟ್ ಆದ್ರೂ ಕೂಡ ನಮಗೆ ಯೋಗ್ಯತೆ ಜೊತೆಗೆ ಇನ್ನೊಂದೇನಿದೆ ಗೊತ್ತಾ ಪ್ರಿಯರೇ? ಆಲಸ್ಯಿಸುವ ತಾತ್ಸಾರ ಮನೋಭಾವ. ನೆಗ್ಲೆಕ್ಟ್ ಮಾಡ್ತೇವೆ. ಮನುಷ್ಯರಲ್ಲಿ, ಕ್ರೈಸ್ತರಲ್ಲಿರುವಂತ ದರಿದ್ರವಾದಂತ ಲಕ್ಷಣ ಏನು ಗೊತ್ತಾ ಪ್ರಿಯರೇ? ಕೇರ್ಲೆಸ್, ನೆಗ್ಲಿಜೆನ್ಸಿ. ನೆಗ್ಲೆಕ್ಟ್ ಮಾಡ್ತಾರೆ. ಯಾಕಷ್ಟೊಂದು ನೆಗ್ಲಿಜೆನ್ಸಿ? ಯಾಕಷ್ಟೊಂದು ತಾತ್ಸಾರ ಮನೋಭಾವ? ಯಾಕಷ್ಟೊಂದು ಮೈಗಳ್ಳತನ? ಯಾಕಷ್ಟೊಂದು ಕೇರ್ಲೆಸ್ ಆಗಿರ್ತೀರಿ ದೇವರ ಸನ್ನಿಧಾನದಲ್ಲಿ, ದೇವರ ಸಮ್ಮುಖದಲ್ಲಿ? ಬೇಡ ಪ್ರಿಯರೇ. ಕೇರ್ಲೆಸ್ ಆಗಿದ್ವಾ ಪ್ರಿಯರೇ? ಕೇರ್ಫುಲ್ ಆಗಿ ಯಾರು ಇರ್ತಾರ ಅವ್ರಿಗೆ ಹೋಗ್ಬಿಡುತ್ತೆ ಕೆಲಸ. ಕೇರ್ಲೆಸ್ ಆಗಿ ನಾವಿದ್ರೆ ಪ್ರಿಯರೇ, ಆಶೀರ್ವಾದ ಕೊಡೋ ಟೈಮಿಗೆ, ಆಶೀರ್ವಾದ ಬರೋ ಟೈಮಿಗೆ ನಾವು ಆಲಸ್ಯ ಸ್ವಭಾವ ಉಳ್ಳವರಾಗಿ ತಾತ್ಸಾರ ಮನೋಭಾವವನ್ನು ನಾವು ತೋರಿಸಿದರೆ ಪ್ರಿಯರೇ, ಯಾರಾದ್ರೆ ತಾತ್ಸಾರ ಮನೋಭಾವವನ್ನು ತೋರಿಸದೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾರ ಅವ್ರಿಗೋಗುತ್ತೆ ಕೆಲಸ, ಅವ್ರಿಗೋಗುತ್ತೆ ಆಶೀರ್ವಾದ. ಮತ್ತೆ ಅದನ್ನು ನಾವು ಪಡೆಯೋದಕ್ಕೆ ನಮ್ಮಿಂದ ಆಗಲ್ಲ, ಆಗೋದೇ ಇಲ್ಲ. ಒಮ್ಮೆ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ಕೊಡ್ತಿದ್ದೇವಾ? ಬಿಟ್ಕೊಡ್ತಿದ್ದೇವಾ? ನಾವು ಯೋಗ್ಯರಲ್ವಾ? ನಾವು ಅರ್ಹರಲ್ವಾ? ನಮ್ಮಲ್ಲಿ ಅಷ್ಟು ಕೆಲಸ ಮಾಡುವಂತಹ ಶಕ್ತಿ ಇಲ್ವಾ? ದೇವರು ನಮಗ್ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ, ಎಲ್ಲ ನಮ್ಮ ಹತ್ರ ಇದೆ. ಆದ್ರೆ ನಾವೇ ಕೆಲವೊಂದ್ಸತಿ ಬುದ್ಧಿಹೀನರಾಗಿ, ಬುದ್ಧಿ ಶೂನ್ಯರಾಗಿ ನಮ್ಮ ಜೀವನದಲ್ಲಿ ನಾವು ನಡ್ಕೊಳ್ತಿರ್ತೇವೆ. ನಿನ್ನೆ ದಿನದಲ್ಲಿ ಸಭೆಯಲ್ಲಿ ವಾಕ್ಯವನ್ನು ಹಂಚುತ್ತಿರಬೇಕಾದ್ರೆ ಒಂದು ಸಂದರ್ಭ ಅಂತಂದ್ರೆ ಮೋಶೆಯ ಅಕ್ಕಳಾಗಿರುವಂತ ಮಿರ್ಯಾಮಳನ್ನು ಕುರಿತಾದಂತ ಸಂದರ್ಭಗಳನ್ನ ಧ್ಯಾನಿಸುತ್ತಾ ಮಿರ್ಯಾಮಳು ಪ್ರವಾದಿನಿ ಜೊತೆಗೆ ನಾಯಕಿ, ಇಸ್ರಾಯೇಲಿಯರನ್ನು ನಡೆಸುವಂತ ನಾಯಕಿ, ಪ್ರವಾದಿನಿ. ಅಂದ್ರೆ ಶಿ ಹಾಸ್ ಎ ವೆರಿ ಗುಡ್ ಕ್ವಾಲಿಫಿಕೇಶನ್ಸ್. ಅಂತಂದ್ರೆ ಒಳ್ಳೆ ಲಕ್ಷಣಗಳು ಮಿರ್ಯಾಮಳ ಹತ್ರ ಇದೆ. ಮಿರ್ಯಾಮಳು ಒಳ್ಳೆ ಲಕ್ಷಣವುಳ್ಳವಳು, ಒಳ್ಳೆ ಜ್ಞಾನವಂತಳು, ದೇವ ಭಯವುಳ್ಳವಳು, ಎಲ್ಲ ಇದೆ. ಎಲ್ಲಾ ಲಕ್ಷಣಗಳು ಮಿರ್ಯಾಮಳಲ್ಲಿ ಇದೆ. ಆದರೆ ಮೋಶೆ ಮಾಡಿಕೊಂಡಂತಹ ಮದುವೆಯ ವಿಚಾರದಲ್ಲಿ ಬಾಯಿ ಜಾರಿಬಿಟ್ಟು, ಅಂದ್ರೆ ಆರೋಣನ ಜೊತೆಗೆ ಮಾತನಾಡುತ್ತಾ, ನಮ್ಮ ಜೊತೆಗೆ ದೇವರು ಮಾತನಾಡಲ್ವಾ? ನಮ್ ಜೊತೆಗೆ ನಮ್ಗೇನು ವಾಣಿ ಬರೋಲ್ವಾ ಎಂಬುದಾಗಿ ಈ ರೀತಿಯಾದಂತ ಮಾತುಗಳನ್ನ ಆಡಿದ ತಕ್ಷಣ ದೇವರು ಇಮಿಡಿಯೇಟ್ ಆಗಿ ಕರೀತಾರೆ, ಪ್ರಿಯರೇ ಬನ್ನಿ ದೇವದರ್ಶನದ ಗುಡಾರಕ್ಕೆ ಬನ್ನಿ, ನಿಮ್ ಜೊತೆಗೆ ಮಾತಾಡ್ಬೇಕು ನಾನು. ಇಮಿಡಿಯೇಟ್ ಆಗಿ ದೇವದರ್ಶನದ ಗುಡಾರಕ್ಕೆ ಬರಮಾಡಿ ಅವರನ್ನ ಪ್ರಶ್ನಿಸುತ್ತಾ, ಏನ್ ಮಾತಾಡ್ತಿದ್ರಿ ನೀವು? ನನ್ನ ಸೇವಕನಾಗಿರುವಂತ ಮೋಶೆ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಎಂಬುದಾಗಿ ಮಾತಾಡಿ ಹೇಳಿದ ತಕ್ಷಣ ಕೊನೆಯದಾಗಿ ಆಕೆಯ ಮೈಯೆಲ್ಲ ತೊನ್ನು ಹಿಡಿಯುತ್ತಾ ಬೆಳ್ಳಗಾಗಿ ಪಾಳೆಯ ಹೊರಗಡೆ 7 ದಿನಗಳ ಕಾಲ ಇರಬೇಕಾಗಿತ್ತು. ಪಾಳೆಯ ಹೊರಗಡೆ 7 ದಿನ. ಆಗ ಆರೋನನು ಬಂದು ಮೋಶೆ ಜೊತೆಗೆ ಹೇಳ್ತಾನೆ, ಅಯ್ಯ, ವಿವೇಕವಿಲ್ಲದವರಾಗಿ ನಾವು ಮಾತಾಡ್ಬಿಟ್ಟಿದ್ದೇವೆ, ವಿವೇಕವಿಲ್ಲದೆ ಇರುವವರಾಗಿ ನಾವು ಮಾತಾಡ್ಬಿಟ್ಟಿದ್ದೇವೆ. ವಿವೇಕವಿಲ್ಲದೆ, ಬುದ್ಧಿ ಇಲ್ಲದೆ, ಆಲೋಚನೆ ಇಲ್ಲದೆ ಮಾತನಾಡಿದಂತ ಮಾತಿಗೆ ಪ್ರತಿಫಲ ಏನು ಗೊತ್ತಾ ಪ್ರಿಯರೇ? ಆ ಮಾತಿಗೆ ಪ್ರತಿಫಲ ಏನೋ ಗೊತ್ತಾ? ಮೈಯೆಲ್ಲ ತೊನ್ನು ಹಿಡಿದಿದ್ದೆ, ಮೈಯೆಲ್ಲ ಬೆಳ್ಳಗಿರುವಂತ ತೊನ್ನು ಹಿಡಿದು 7 ದಿನಗಳ ಕಾಲ ಪಾಲೆಯ ಹೊರಗಡೆ ಇರಬೇಕಾದಂತ ಪರಿಸ್ಥಿತಿ. ನಾವು ಸಹ ಅನೇಕ ಬಾರಿ ಬುದ್ಧಿ ಇಲ್ಲದವರಾಗಿ, ವಿವೇಕವಿಲ್ಲದವರಾಗಿ ಪ್ರವರ್ತಿಸುತ್ತಿರುತ್ತೇವೆ, ನಡೀತಿರ್ತೇವೆ. ಅದು ತಪ್ಪು ಪ್ರಿಯರೇ.
ಮುಖ್ಯವಾಗಿ ದೇವರ ಕೆಲಸದಲ್ಲಿ, ದೇವರ ಸೇವೆಯಲ್ಲಿ ಆ ರೀತಿ ನಾವು ಮಾಡಬಾರದು. ವಿವೇಕವಿಲ್ಲದವರಾಗಿ ನಾವಿರಬಾರದು. ಮೈಗಳ್ಳರಾಗಿ ನಾವಿರಬಾರದು. ಯಾಕಿರಬೇಕು? ಇರಬಾರದು. ದೇವರ ಕೆಲಸ ಅಂದ್ರೆ ಆಸಕ್ತಿ, ದೇವರ ಸೇವೆ ಅಂತಂದ್ರೆ ಆಸಕ್ತಿ. 2-3 ದಿನ ಸೆಮಿನಾರ್ ಒಂದು ವೇಳೆ ನಡೆದರೆ, ಅಂದ್ರೆ ರಾಮ ಅಂಕಲ್ ಹತ್ರ 2-3 ದಿನ ಸೆಮಿನಾರ್ ನಡೆದ್ರೆ ತುಂಬಾ ಜನ ಹೇಳ್ತಿರ್ತಾರೆ. ತ್ಯಾಗರಾಜ್ ಅಂಕಲ್ ಅವರು, ಅವರೆಲ್ಲ, ಕಮಲಾ ಆಂಟಿ ಅವರು ಸಹ ಹೇಳ್ತಿರ್ತಾರೆ, ರಾಮು ಅಣ್ಣ ಯಾವಾಗ ಮಾಡ್ಕೊಳ್ತಾರೋ ಗೊತ್ತಿಲ್ಲ, ರಾತ್ರಿ ಎಲ್ಲ ಎದ್ದಿರ್ತಾರೆ, ರಾತ್ರಿ ಎಲ್ಲ ಓಡಾಡ್ತಿರ್ತಾರೆ, ಮತ್ತೆ 4 ಗಂಟೆಗೆ ಪ್ರೇಯರ್ ಇರುತ್ತೆ, 4 ಗಂಟೆಗೆ ಮತ್ತೆ ಎದ್ದೊಳ್ಬೇಕು, ಮಲ್ಕೊಳ್ಳೋದೇ 1 ಗಂಟೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅವ್ರಿಗೆ ಯಾವಾಗ ರೆಸ್ಟ್ ಸಿಗುತ್ತೋ ಗೊತ್ತಿಲ್ಲ ಅಂತೇಳಿ. ಯಾಕೆಂತಂದ್ರೆ ಅವರಿಗೆ ದೇವರ ಸೇವೆಯಲ್ಲಿರುವಂತ ಆಸಕ್ತಿ ಅಂತದ್ದು. ಯಾರು ನನ್ನಿಂದ ಅದನ್ನ ಕದಿಯೋದಕ್ಕೆ ಆಗಬಾರದು, ಯಾರು ನನ್ನಿಂದ ಅದನ್ನ ಕಿತ್ಕೊಳ್ಳೋದಕ್ಕೆ ಆಗಬಾರದು, ಯಾರು ನನ್ನಿಂದ ಅದನ್ನ ಕಸಿದುಕೊಳ್ಳಬಾರದು. ಅದು ನನ್ನ ಕೆಲಸ, ಅದು ನನ್ನ ಬಾಧ್ಯತೆ, ಅದು ನನ್ನ ಜವಾಬ್ದಾರಿತನ, ಅದು ದೇವರು ನನಗೆ ಕೊಟ್ಟಂತ ಕೆಲಸ. ಅದನ್ನ ನಾನು ಯಾಕೆ ಕಳ್ಕೊಳ್ಬೇಕು? ಯಾಕೆ ಅದನ್ನ ನಾನು ಬಿಟ್ಕೊಡ್ಬೇಕು? ನಾನು ಆಲಸ್ಯ ಸ್ವಭಾವವನ್ನು ತೋರಿಸಿದರೆ ಈ ಕೆಲಸ ಮತ್ತೆ ಯಾರಿಗೂ ಹೋಗ್ಬಿಡುತ್ತೆ. ನಾನು ಬಿಟ್ಕೊಡಲ್ಲ, ನಾನೇ ಮಾಡ್ತೇನೆ, ನಾನೇ ಮಾಡ್ಬೇಕು. ಶ್ರದ್ಧೆಯಿಂದ ಮಾಡುವಂತ ಕೆಲಸ. ಹಾಗಾಗಿ ಪ್ರಿಯರೇ, ಈ ರೀತಿಯಾದಂತ ಸೇವಕರಾಗಲಿ, ಈ ರೀತಿಯಾಗಿ ದೇವರ ಕೆಲಸ ಅಂದ್ರೆ ಆಸಕ್ತಿಯಿಂದ ಬದುಕುವವರು, ಮಾಡುವವರು ಅನೇಕರು ನಮ್ಮ ಕಣ್ಣಿನ ಮುಂದೆ ಇದ್ದಾರೆ. ಅನೇಕರು ಆ ಕೆಲಸವನ್ನ ಕಳ್ಕೊಳ್ಳುವವರು ಸಹ ನಮ್ಮ ಕಣ್ಣಿನ ಮುಂದೆ ಇದ್ದಾರೆ. ನಾವು ಯಾವ ಗ್ರೂಪ್ ಅಲ್ಲಿ ನಾವಿದ್ದೇವೆ? ಕಳಕೊಳ್ಳುವ ಗ್ರೂಪ್ ಅಲ್ಲಿ ನಾವಿದ್ದೇವ? ಪಡೆದುಕೊಳ್ಳುವ ಗ್ರೂಪ್ ಅಲ್ಲಿ ನಾವಿದ್ದೇವ? ಹೇಗಿದ್ದೇವೆ? ನಮ್ಮನ್ನು ನಾವು ಮುಂಜಾನೆ ವೇಳೆಯಲ್ಲಿ ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ. ದೇವರ ಸೇವೆ, ದೇವರ ಕೆಲಸ, ಈ ರೀತಿ ದೇವರ ಮಾತುಗಳನ್ನು ಕೇಳುವಂಥದ್ದು, ಈ ರೀತಿ ಎಚ್ಚರಿಕೆಯ ಮಾತುಗಳನ್ನ ಕೇಳುವಂಥದ್ದು ಎಲ್ಲರಿಗೆ ಸಿಗುವಂಥದ್ದಲ್ಲ ಪ್ರಿಯರೇ. ಕೆಲವರಿಗೆ ಸಿಗುವಂಥದ್ದು, ಕೇವಲ ಕೆಲವರಿಗೆ ಸಿಗುವಂಥದ್ದು ಪ್ರಿಯರೇ. ಹೊರಗಡೆ ಹೋಗಿ ನಾವು ನೋಡುವುದಾದ್ರೆ ಪ್ರಿಯರೇ, ವಾಕ್ಯವನ್ನು ಹಂಚುವಂತವರೇ, ದೇವರ ಸೇವೆ ಮಾಡುವಂತವರೇ, ವಾಕ್ಯವನ್ನು ಬಿಟ್ಟು ಎಲ್ಲ ಐಹಿಕ ವಿಚಾರ, ಎಲ್ಲ ಲೋಕದ ವಿಚಾರಗಳನ್ನು ಹೇಳಿ ಸಭೆಯನ್ನ ಹಾಳು ಮಾಡುತ್ತಿರುವಂತ ಪರಿಸ್ಥಿತಿಯಲ್ಲಿ ಲೋಕ ಇದ್ದಾಗ ಪ್ರಿಯರೇ, ಸಭೆ ಇದ್ದಾಗ ಸತ್ಯವಾದಂತ ವಾಕ್ಯ, ಶ್ರೇಷ್ಠವಾದಂತ ವಾಕ್ಯ, ನಿಜವಾದಂತ ವಾಕ್ಯ, ಬೆಳೆವುಳ್ಳ ವಾಕ್ಯ ದೇವರು ನಮಗೆ ಕೊಡುತ್ತಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತ ಆಡ್-ಆನ್ಸ್ ಇಲ್ಲ ಪ್ರಿಯರೇ. ಮನುಷ್ಯ ಕಲ್ಪನೆಗಳು ಇದರಲ್ಲಿಲ್ಲ ಪ್ರಿಯರೇ. ಮನುಷ್ಯ ಆಲೋಚನೆಗಳು ಇದರಲ್ಲಿಲ್ಲ. ಸತ್ಯವಾದಂತ, ನಾಣ್ಯವಾದಂತ ದೇವರ ವಾಕ್ಯ. ಇದು ಎಲ್ಲರಿಗೆ ಸಿಗಲಿಲ್ಲ, ಕೆಲವರಿಗೆ ಮಾತ್ರ ಸಿಕ್ಕಿದೆ. ಆ ಕೆಲವರಲ್ಲಿ ನಾವಿದ್ದೇವೆ. ನಾವು ಅಶ್ರದ್ಧೆಯಿಂದ ಇದ್ದೇವಾ? ನಮಗೆ ಬಂದಂತ ಈ ಒಂದು ಆಶೀರ್ವಾದವನ್ನು ನಾವು ಕಳ್ಕೊಳ್ತೇವೆ. ಆಶೀರ್ವಾದ ಪ್ರಿಯರೇ, ಇದು ಹೌದು. ದೇವರ ವಾಕ್ಯವನ್ನ ಕೇಳುವಂಥದ್ದು ಆಶೀರ್ವಾದ, ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವಂಥದ್ದು ಆಶೀರ್ವಾದ, ದೇವರ ನಾಮವನ್ನೆತ್ತಿ ಹಾಡುವಂಥದ್ದು ಆಶೀರ್ವಾದ, ದೇವರ ಸತ್ಯವೇದ ನಮ್ಮ ಕೈಯಲ್ಲಿ ಹಿಡಿದುಕೊಳ್ಳುವಂಥದ್ದು ಆಶೀರ್ವಾದ. ದೇವರಂತಂದ್ರೇನೆ ಆಶೀರ್ವಾದ ಪ್ರಿಯರೇ. ದೇವರ ನಾಮದಲ್ಲಿ ಮಾಡುವಂತ ಪ್ರತಿಯೊಂದು ಕೆಲಸವು, ಪ್ರತಿಯೊಂದು ಕ್ರಿಯೆಯು ಆಶೀರ್ವಾದವನ್ನು ಕಳ್ಕೊಳ್ಳೋದು ಬೇಡ ಪ್ರಿಯರೇ. ನಂಬಿಗಸ್ತರಾಗಿ ನಾವಿರೋಣ, ಮಂದಸ್ಥರಾಗಿ ನಾವಿರೋದು ಬೇಡ. ತಾತ್ಸಾರ ಮನಸ್ಸುಳ್ಳವರಾಗಿ ನಾವಿರಬಾರದು. ತಾತ್ಸಾರ ಮನೋಭಾವ ಉಳ್ಳವರಾಗಿ ನಾವಿರಬಾರದು. ಬಹಳ 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 ದೊಡ್ಡ ಬಲಹೀನತೆ. ಮನುಷ್ಯರಲ್ಲಿರುವಂತ ದೊಡ್ಡ ಬಲಹೀನತೆ ಏನಾದ್ರು ಇದೆಯಾ ಅಂತಂದ್ರೆ ತಾತ್ಸಾರ ಮನೋಭಾವ. ಕೇರ್ಲೆಸ್ ಆಗಿ ನಾವಿದ್ದೇವ? ಕೇರ್ಫುಲ್ ಆಗಿರೋರ್ಗೆ ದೇವ್ರು ಕೊಟ್ಬಿಡ್ತಾರೆ ಕೆಲಸ. ಕೇರ್ಲೆಸ್ ಆಗಿ ನಾವಿರೋದು ಬೇಡ ಪ್ರಿಯರೇ. ದೇವರು ನಮಗೆ ಕೊಟ್ಟಿರುವಂತದ್ದು ಚಿಕ್ಕ ಕೆಲಸವೇ ಆಗಲಿ, ದೊಡ್ಡ ಕೆಲಸವೇ ಆಗಲಿ, ಚಿಕ್ಕದರಲ್ಲಿ ನಾವು ನಂಬಿಗಸ್ತರಾಗಿದ್ದೇವಾ? ದೊಡ್ಡ ಕೆಲಸವನ್ನು ದೇವರು ನಮಗೆ. ಚಿಕ್ಕದರಲ್ಲಿ ನಾವು ನಂಬಿಗಸ್ತರಾಗಿಲ್ವಾ ಪ್ರಿಯರೇ? ದೇವರು ಯೋಚನೆ ಮಾಡ್ತಾರೆ, ಇವನು ಚಿಕ್ಕದ್ರಲ್ಲೇ ನಂಬಿಗಸ್ತರಾಗಿಲ್ಲ, ದೊಡ್ಡದು ಏನ್ ಕೊಡೋದಕ್ಕಾಗುತ್ತೆ ಇವನಿಗೆ? ಕೊಡಲ್ಲ ದೇವರು ಸುಮ್ನೆ ತನ್ನ ಟೈಮ್ ನ ಲಾಸ್ ಮಾಡ್ಕೊಳ್ಳಲ್ಲ ಪ್ರಿಯರೇ. ಯಾರಾದ್ರೂ ಯೋಗ್ಯರಿದಾರೋ, ಯಾರಾದ್ರೂ ಅರ್ಹರಿದಾರೋ ಅವ್ರಿಗೆ ಕೊಡ್ತಾರೆ. ಯಾಕಂದ್ರೆ ಅವ್ನು ಚೆನ್ನಾಗಿ ಕೆಲಸ ಮಾಡ್ತಿದ್ದಾನೆ, ಅವನು ನಂಬಿಗಸ್ತನು, ಶ್ರದ್ಧೆಯಿಂದ ಕೆಲಸ ಮಾಡ್ತಿದ್ದಾನೆ, ಅವ್ನಿಗೆ ಇನ್ ಸ್ವಲ್ಪ ಜಾಸ್ತಿ ಕೆಲಸ ಬೇಕು ಅಂತ ಕೇಳ್ಕೊಳ್ತಿದ್ದಾನೆ, ಅವನಿಗೆ ಕೊಡ್ತೇನೆ. ನಿನಗೆ ಯಾಕೆ ಕೊಡ್ಬೇಕು? ನಿನಗೆ ಆ ವ್ಯಾಲ್ಯೂ ಗೊತ್ತಾಗ್ತಿಲ್ಲ, ಆ ವರ್ತ್ ನಿನಗೆ ಗೊತ್ತಾಗ್ತಿಲ್ಲ, ಬೇಡ, ತೆಗೆದು ಬಿಡ್ತೇನೆ. ಹಾಗಾಗಿ ಪ್ರಿಯರೇ, ಈ ದಿನ ಏಸಾವನ ಜೀವನದಿಂದ ನಾವು ಕಲಿತುಕೊಳ್ಳುವಂಥದ್ದು,
ಶ್ರದ್ಧೆ, ಭಯ, ಭಕ್ತಿ ಬಹಳ ಪ್ರಾಮುಖ್ಯ. ಇದು ನಮ್ಮಲ್ಲಿ ಕಳಕೊಂಡಂತ ದಿನ, ಇದು ನಮ್ಮಿಂದ ದೂರ ಆದಂತ ದಿನ. ಆಶೀರ್ವಾದಕ್ಕೆ ಬದಲಾಗಿ ಶಾಪಗಳನ್ನ ಹೊಂದಿಕೊಳ್ತೇವೆ. ಆಶೀರ್ವಾದಕ್ಕೆ ಬದಲಾಗಿ ನಾವು ದೇವರಿಂದ ಶಾಪಗಳೇ ನಮ್ಮಿಂದ ಬರುತ್ತೆ. ಏಷಾವನು ಕಳಕೊಂಡಂತ ಆಶೀರ್ವಾದ ಏನಾದ್ರೂ ಇದೆಯಾ ಅಂತಂದ್ರೆ ಅದು ಭೂಮಿಯ ಮೇಲೆ ಮಾತ್ರ. ಭೂಮಿಯ ಮೇಲೆ ಏಸಾವನಿಗೆ ಬರ್ಬೇಕಾದಂತ ಆಶೀರ್ವಾದವನ್ನು ಕಳಕೊಂಡ. ಈ ದಿನಗಳಲ್ಲಿ, ಹೊಸ ಒಡಂಬಡಿಕೆಯ ದಿನಗಳಲ್ಲಿ, ಕಡೆಯ ದಿನಗಳಲ್ಲಿ ನಮಗೆ ಬರುವಂತ ಆಶೀರ್ವಾದ ಈ ಭೂಮಿಯ ಮೇಲೆ ಸಿಗುವಂತ, ಭೂಮಿಯ ಮೇಲೆ ಬರುವಂತ ಆಶೀರ್ವಾದವಲ್ಲ ಪ್ರಿಯರೇ. ಈ ಭೂಮಿಯ ಮೇಲಿರುವಂತ ಆಶೀರ್ವಾದ, ದೇವರು ಕೊಡುವಂತ ಆಶೀರ್ವಾದ, ಶ್ರೇಷ್ಠವಾದಂತ ಆಶೀರ್ವಾದ, ನಮ್ಮೆಲ್ಲರಿಗೂ ಗೊತ್ತಿರುವಂತ ಆಶೀರ್ವಾದ, ನಾವೆಲ್ಲರೂ ಬೇಕು ಎಂದು ಬಯಸುತ್ತಾ ಈ ದಿನದಲ್ಲಿ ಈ ರೀತಿಯಾಗಿ ಕುಳಿತಿರುವಂತ ಆಶೀರ್ವಾದ. ಎಲ್ಲಾ ಮಾಡಿ ಎಲ್ಲವನ್ನು ಹೊಂದಿ ಕೊನೆಯ ಕ್ಷಣಗಳಲ್ಲಿ ದೇವರಿಂದ ದೂರ ಆದ್ರೆ ಪ್ರೇರಣೆ, ಅದಕ್ಕಿಂತ ದೌರ್ಭಾಗ್ಯ ಇನ್ನೇನು ಇರೋದಿಲ್ಲ. ಅದಕ್ಕಿಂತ ದೌರ್ಭಾಗ್ಯ ಇನ್ನೇನು ಇರೋದಿಲ್ಲ. ಬೇಡ ಪ್ರಿಯರೇ, ನಮಿಗಸ್ತರಾಗಿರೋಣ, ಶ್ರದ್ಧೆಯಿಂದ ಬದುಕೋಣ, ದೇವರ ಸೇವೆಯಲ್ಲೇ ಇರೋಣ, ದೇವರ ಕೆಲಸದಲ್ಲೇ ಇರೋಣ. ದೇವರು ಕೊಟ್ಟಂತ ಆ ಚಿಕ್ಕ ಕೆಲಸ, ದೇವರು ಕೊಟ್ಟಂತ ಒಂದು ಚಿಕ್ಕ ಆ ಬಾಧ್ಯತೆ ಸರಿಯಾದಂತ ರೀತಿಯಲ್ಲಿ ನಾವು ನೆರವೇರಿಸೋಣ. ದೇವರ ಸೇವೆಯಲ್ಲಿ ಮುಂದಕ್ಕೆ ಹೋಗೋಣ. ಏಸಾವನು ಮಾಡಿದಂತ ತಪ್ಪು ಕ್ರೈಸ್ತರಾಗಿ ನಾವು ಮಾಡದೆ ದೇವರು ಕೊಡುವಂತ ನಿತ್ಯ ಲೋಕಕ್ಕೆ ಸೇರಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಈ ದಿನದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮಾತುಗಳನ್ನು ನಮಗೆ ನೀವು ಬೋಧಿಸಿದಕ್ಕಾಗಿ ನಮಗೆ ವಂದನೆಗಳು. ನಿಮ್ಮ ಮಾತುಗಳನ್ನು ನಾವು ಕೇಳಿರುವಾಗ, ಧ್ಯಾನಿಸಿರುವಾಗ ನಮಗೆ ನೀವು ತಿಳಿಸಿದಂತ ಮಾತುಗಳನ್ನು ನಾವು ಬಿಟ್ಟು ಬಿಡದೆ ಇರುವಂತೆ ನಿಮಗೆ ಸಹಾಯ ಮಾಡಿ. ನಮ್ಮ ಕಿವಿಗಳಿಗೆ ಬೀಳ್ತಿರುವಂತಹ ಮಾತುಗಳು ಹೃದಯದಲ್ಲಿ ಭದ್ರ ಮಾಡಿಕೊಂಡು ಸ್ವಾಮಿ, ನಿಮ್ಮ ಸೇವೆಯ ವಿಷಯದಲ್ಲಿ, ನಿಮ್ಮ ಕೆಲಸದ ವಿಷಯದಲ್ಲಿ ಅಶ್ರದ್ಧೆ, ತಾತ್ಸಾರ ಮನೋಭಾವ, ನೆಗ್ಲೆಕ್ಟ್ ನಾವು ಮಾಡದೆ ಸ್ವಾಮಿ, ಆಸಕ್ತಿಯಿಂದ ಮುಂದಕ್ಕೆ ಸಾಗುವವರಾಗಿರುವಂತೆ ನಮಗೆ ಸಹಾಯ ಮಾಡಿ ಕರ್ತ. ಒಂದು ವೇಳೆ ಇದುವರೆಗೂ ನಾವೇನಾದ್ರೂ ಆಲಸ್ಯ ಸ್ವಭಾವವುಳ್ಳವರಾಗಿ ತಾತ್ಸಾರ ಮಾಡಿ ನಿಮ್ಮಿಂದ ಬರಬೇಕಾಗಿರುವಂತ ಆಶೀರ್ವಾದವನ್ನು ಕಳಕೊಳ್ಳುವ ಸ್ಥಿತಿಯಲ್ಲಿ ನಾವೇನಾದ್ರೂ ಒಂದು ವೇಳೆ ಇದ್ದರೆ ನಮ್ಮನ್ನು ಕ್ಷಮಿಸಿ. ಇನ್ನು ಮುಂದಾದ್ರೂ ನಾವು ಬದಲಾಗುವಂತೆ ನಮಗೆ ಸಹಾಯ ಮಾಡಿ. ಇನ್ನು ಮುಂದಾದ್ರೂ ಇನ್ನೂ ಹೆಚ್ಚಾಗಿ ನಮ್ಮ ಸೇವೆ ಮಾಡುವಂತೆ ನಮಗೆ ಕೃಪೆ ತೋರಿಸಿ. ನಿಮ್ಮ ರಾಜ್ಯದ ಮಹಿಮೆಗಾಗಿ, ನೀತಿಗಾಗಿ ನಾವು ದುಡಿಯೋರಾಗಿರುವಂತೆ ಸಹಾಯ ಮಾಡಿ. ಈ ದಿನದಲ್ಲಿ ನಿಮ್ಮ ಮಾತುಗಳನ್ನು ಕೇಳಿರುವಂತೆ ಎಲ್ಲ ನನ್ನ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದಾರೆ. ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಬಲಪಡಿಸಿ ಕೃಪೆ ತೋರಿಸಿ ಕರ್ತನೆ, ಬೇಕಾದಂತಹ ಆತ್ಮೀಯವಾದಂತಹ ಆಶೀರ್ವಾದಗಳನ್ನು ಸಮೃದ್ಧಿಯಾಗಿ ನೀವು ತುಂಬಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಿದ್ದೇನೆ. ಪ್ರತಿ ಮುಂಜಾನೆ ವೇಳೆಯಲ್ಲಿ ಇಂತಹ ಕಾರ್ಯವನ್ನು ನಡೆಸುತ್ತಿರುವಂತ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಮುಖ್ಯವಾಗಿ ಪಾಸ್ಟರ್ ಜೋಯಲ್ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಲೀಡಿಂಗ್ ಮಾಡುತ್ತಾ, ಹಾಡುಗಳನ್ನು ಹಾಡುತ್ತಾ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ಪ್ರತಿಯೊಬ್ಬೊಬ್ಬರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಬಲಪಡಿಸಿ ಕರ್ತನೆ, ಇನ್ನು ಹೆಚ್ಚಾದಂತ ಆಸಕ್ತಿಯಿಂದ ಪ್ರತಿಯೊಬ್ಬರನ್ನು ನೀವು ತುಂಬಿಸಿ, ಇನ್ನು ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ಜೊತೆಯಾಗಿ ಸೇರುವಂತೆ ನೀವು ಸಹಾಯ ಮಾಡುತ್ತೀರಂತ ನಾನು ಸಮಸ್ತವಾದಂತ ಮಹಿಮೆ, ಘನತೆ, ಪ್ರಭಾವಗಳನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನು ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯ ಅಂತ ದೇವರೇ, ಆಮೆನ್. ನಮ್ಮ ತಂದೆಯ ಅಂತ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.